Hello dear students, welcome to Common Chemistry. This is second session of chemical bonding. ಈ ಮುಂಚೆ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ನಾವೆಲ್ಲ ಏನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ನಾವು ಡಿಸ್ಕಸ್ ಮಾಡಿರುವಂತ ಟಾಪಿಕ್ಸ್ ಬಂದು ಅಯಾನಿಕ್ ಬಾಂಡ್ ಡಿಸ್ಕಸ್ ಮಾಡಿದ್ದೆ. ಅಯಾನಿಕ್ ಬಾಂಡ್ ಹೌದಾ, ಅಯಾನಿಕ್ ಬಾಂಡ್ ಡಿಸ್ಕಸ್ ಮಾಡಿದ್ದೀನಿ. ಕೋವಾಲೆಂಟ್ ಬಾಂಡ್ ಡಿಸ್ಕಸ್ ಮಾಡಿದ್ದೀನಿ. ಕೋವಾಲೆಂಟ್ ಬಾಂಡ್ ನಂತರ ಬಂದು ಕೋಆರ್ಡಿನೇಟ್ ಬಾಂಡ್ ಡಿಸ್ಕಸ್ ಮಾಡಿದ್ದೀನಿ. ಕೋಆರ್ಡಿನೇಟ್ ಬಾಂಡ್ ಅದಾದ ನಂತರ ಹೈಡ್ರೋಜನ್ ಬಾಂಡ್ ಡಿಸ್ಕಸ್ ಮಾಡಿದ್ದೀನಿ. ಹೈಡ್ರೋಜನ್ ಬಾಂಡ್ ನಂತರ ಮೆಟಾಲಿಕ್ ಬಾಂಡ್ ಕೂಡ ಡಿಸ್ಕಸ್ ಮಾಡಿದೀವಿ. ಮೆಟಾಲಿಕ್ ಬಾಂಡ್ ಅದಾದ ನಂತರ ಹೈಬ್ರಿಡೈಸೇಷನ್ ಡಿಸ್ಕಸ್ ಮಾಡಿದ್ವಿ. ಹೈಬ್ರಿಡೈಸೇಷನ್ ಅಲ್ಲಿ we also discussed about the types of hybridization ಕೂಡ ಡಿಸ್ಕಸ್ ಮಾಡಿದೀವಿ ಹೌದಾ. ಸೊ ಈ ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ ಅಲ್ಲಿ ನಾನು sp ತಗೊಂಡಿದ್ದೀನಿ, sp2 ತಗೊಂಡಿದ್ದೀನಿ, sp3 ಕೂಡ ತಗೊಂಡಿದ್ದೀನಿ, ಮತ್ತೆ sp3d ಆರ್ಬಿಟಲ್ ತಗೊಂಡಿದ್ದೀನಿ. ಕೋಆರ್ಡಿನೇಟ್ ಬಾಂಡ್ ಈ ಹೈಬ್ರಿಡೈಸೇಷನ್ ಇದರಲ್ಲಿ ಮತ್ತೊಂದು ನಾವು ಡಿಸ್ಕಸ್ ಮಾಡಿದ್ವಿ. ಹೈಬ್ರಿಡೇಷನ್ ಆದ ಕೂಡಲೇ ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪಿಂಗ್ ಡಿಸ್ಕಸ್ ಮಾಡಿದ್ವಿ. ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪಿಂಗ್ ಹೌದಾ. ಸೊ ಅದರಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಒಂದು ಸಿಗ್ಮಾ ಬಾಂಡ್, ಮತ್ತೊಂದು ಬಂದು ಪೈ ಬಾಂಡ್ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಇಷ್ಟೆಲ್ಲ ಟಾಪಿಕ್ಸ್ ಅನ್ನು ನಾನು ಲಾಸ್ಟ್ ಸೆಷನ್ ಅಲ್ಲಿ ಕವರ್ ಮಾಡಿದ್ದೆ. ಹಾಗಾದ್ರೆ ಇವತ್ತಿನ ಲೆಕ್ಚರ್ ಅಲ್ಲಿ ಏನ್ ಕವರ್ ಮಾಡೋಣಪ್ಪ ಅಂದ್ರೆ ವಿ ವಿಲ್ ಬಿಗಿನ್ ವಿತ್ ದ VSEPR ಥಿಯರಿ. VSEPR ಥಿಯರಿ ಅಂದ್ರೆ ವ್ಯಾಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ಇದ್ರ ಬಗ್ಗೆ ನಿಮ್ ಸಿಲೆಬಸ್ ಅಲ್ಲಿ ಏನ್ ಜಾಸ್ತಿ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳಿದೆ. ಜಸ್ಟ್ ಅದರ ಎಕ್ಸಾಂಪಲ್ ತಗೊಂಡು ಹೇಳಿದ್ದೇನೆ. ಬಟ್ ನನಗೆ ಏನ್ ಅನ್ಸ್ತು, ಒಂದ್ಸರಿ ಹೇಳ್ತಾ ಇದೀನಿ ಅಂದ್ರೆ ಸುಮ್ನೆ ಹೇಳ್ಬಿಟ್ರೆ ಆಯ್ತಲ್ಲ ಅಂತೇಳಿ ನಾನು ಇದನ್ನ ಹೇಳಕ್ ಇಷ್ಟಪಡ್ತಾ ಇದೀನಿ. ನಿಮಗೆ ತಿಳಿಲಿಲ್ಲ ಅಂದ್ರೆ ಟೆನ್ಷನ್ ತಗೊಳ್ಳಿ. ನಾನು ಏನ್ ಹೈಲೈಟ್ ಮಾಡಿದ್ದೀನಲ್ಲ ಇಷ್ಟು ಪಾರ್ಟ್ ನೀವು ತಿಳ್ಕೊಂಡ್ಬಿಟ್ರೆ ಸಾಕು. ಮೊದಲನೇದಾಗಿ VSEPR ಥಿಯರಿ ಏನಕ್ಕೆ ಬಳಸ್ತಾರಪ್ಪ ಅಂದ್ರೆ ಇದರಿಂದ ಪರ್ಟಿಕ್ಯುಲರ್ ಮಾಲಿಕ್ಯುಲರ್ ಶೇಪ್ ಅನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಬಳಸ್ತಾರೆ. ಯಾವುದೇ ಒಂದು ಮಾಲಿಕ್ಯೂಲ್ದು ಶೇಪ್ ಅನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಬಳಸ್ತಾರೆ. ಅರ್ಥ ಆಯ್ತಾ? ಡೈರೆಕ್ಟ್ ಕ್ವಶನ್ಸ್ ಇದ್ರ ಮೇಲೆ ಅರೈಸ್ ಆಗೋದು ಹೇಗಪ್ಪ ಅಂದ್ರೆ VSEPR ಥಿಯರಿಯಿಂದ ಏನನ್ನ ಪ್ರಿಡಿಕ್ಟ್ ಮಾಡ್ತೀರಿ, ಸೈಜು, ಶೇಪು, ಓರಿಯಂಟೇಷನ್, ಮತ್ತೆ ಇನ್ನೊಂದಂತ ಆಪ್ಷನ್ ಕೊಟ್ರೆ ಡೈರೆಕ್ಟ್ಲಿ ವಿಲ್ ಗೋ ಫಾರ್ ದ ಶೇಪ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಸರಿ, ಶೇಪ್ ಆಫ್ ದ ಮಾಲಿಕ್ಯೂಲ್ ಎದ್ರ ಮೇಲೆ ಡಿಪೆಂಡ್ ಇದೆ ರೀ? ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಔಟರ್ ಮೋಸ್ಟ್ ಆರ್ಬಿಟಲ್ ಕಂಟೈನಿಂಗ್ ಎಲೆಕ್ಟ್ರಾನ್ಸ್. ಈ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಅರ್ಥ ಆಗ್ತಿದೆ ನಾನು ಹೇಳಿದ್ದು? ಇವೇನಿದೆ ಅಂದ್ರೆ ಅಟಮ್ ಸೆಂಟ್ರಲ್ ಇದ್ರೆ ಅದ್ರ ಸುತ್ತಮುತ್ತ ಏನಾಗಿರ್ತವೆ, ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಇರ್ತವೆ. ಓಕೆನಾ? ಸೊ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇವೇನಾಗ್ತದೆ, ಸಪೋಸ್ ಎರಡು ಇಲ್ಲೊಂದು ಅಟಮ್ ಇದೆ ಅಂತ ತಿಳ್ಕೊಳ್ಳಿ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಈ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಗಳು ಅಂದ ಕೂಡಲೇ ಏನಾಗ್ತವೆ, ಒಂದಕ್ಕೊಂದು ರಿಪೆಲ್ ಆಗ್ತವೆ. ಏನಾಗ್ತವೆ? ಒಂದಕ್ಕೊಂದು ರಿಪೆಲ್ ಆಗ್ತವೆ. ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇಲ್ಲೊಂದು ಎಲೆಕ್ಟ್ರಾನ್ ಇದೆ ಅಂದ್ರೆ ಇವೆರಡು ಏನಾಗ್ತವೆ, ರಿಪೆಲ್ ಆಗ್ತವೆ. ಅಂಡರ್ಸ್ಟುಡ್? ನಾನು ಹೇಳಿ ತಿಳಿತಿದೆಯಾ? ಸೊ ಟೋಟಲಿ ಏನಾಗ್ತದೆ, ಎಲೆಕ್ಟ್ರಾನ್ ಮಧ್ಯೆ ಏನಾದ್ರೆ ರಿಪಲ್ಷನ್ ಆಗ್ತದೆ. ಸೊ ಎಲೆಕ್ಟ್ರಾನ್ ಪೇರ್ಸ್ ಇನ್ ವ್ಯಾಲೆನ್ಸ್ ಶೆಲ್ ರಿಪೆಲ್ ವಿತ್ ಈಚ್ ಅದರ್. ಓಕೆನಾ? ವ್ಯಾಲೆನ್ಸ್ ಶೆಲ್ ಏನಾಗ್ತದೆ, ಒಂದಕ್ಕೊಂದು ರಿಪೆಲ್ ಆಗ್ತದೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಯಾಕೆ ರಿಪೆಲ್ ಆಗ್ತದೆ ಅಂದ್ರೆ ಯಾಕಂದ್ರೆ ಇವೆಲ್ಲ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ರಿಪೆಲ್ ಆಗ್ತದೆ. ದಟ್ ಈಸ್ ದ ಕೀ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ದೀಸ್ ಪೇರ್ ಆಫ್ ಎಲೆಕ್ಟ್ರಾನ್ ಟೆಂಡ್ ಟು ಆಕ್ಯುಪೈ ಸಚ್ ಪೊಸಿಷನ್. ಈ ರೀತಿ ಎಲೆಕ್ಟ್ರಾನ್ ಒಂದ್ರ ಮೇಲೆ ಒಂದು ರಿಪೆಲ್ ಆಗೋದ್ರಿಂದ, ಇಲ್ಲಿ ನೋಡಿ, ಇಲ್ಲಿ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಈಗ ಸಪೋಸ್ ಇದು ಬಂದು ನ್ಯೂಕ್ಲಿಯಸ್ ಇದೆ. ಏನಿದೆ? ನ್ಯೂಕ್ಲಿಯಸ್ ಪಾರ್ಟ್. ಸೊ ಈ ನ್ಯೂಕ್ಲಿಯಸ್ ಪಾರ್ಟ್ ಇಂದ ಇದರ ಹತ್ರ ಎರಡು ಎಲೆಕ್ಟ್ರಾನ್ಸ್ ಇದೆ ಅಂತ ತಿಳ್ಕೊಳ್ಳಿ. ವಿ ಹ್ಯಾವ್ 2 ಎಲೆಕ್ಟ್ರಾನ್ಸ್. ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಇವೆರಡರ ಮಧ್ಯೆ ಏನಾಗ್ತದೆ, ಆಬ್ವಿಯಸ್ಲಿ ರಿಪಲ್ಷನ್ ಸ್ಟಾರ್ಟ್ ಆಗ್ತದೆ. ಸೊ ರಿಪಲ್ಷನ್ ಆಗೋದ್ರಿಂದ ಅವು ಏನ್ ಮಾಡ್ಕೊಂತವೆ, ಒಂದಕ್ಕೊಂದು ದೂರ ತಳ್ಕೋತವೆ. ಒಂದರಿಂದ ಒಂದು ದೂರ ತಳ್ಳೋದ್ರಿಂದ ಒಂದ್ ಎಲೆಕ್ಟ್ರಾನ್ ಇಲ್ಲಿ, ಮತ್ತೊಂದು ಎಲೆಕ್ಟ್ರಾನ್ ದೂರ ಬಂದ್ರೆ ಇಲ್ಲಿ ಯಾಕೆ ಈ ರೀತಿ ಮಾಡ್ಕೋತಾವಪ್ಪ ಅಂದ್ರೆ ಅವು ಸ್ಟೆಬಿಲೈಸೇಷನ್ ಒಂದಕ್ಕೋಸ್ಕರ ಆ ರೀತಿ ಮಾಡ್ಕೋತವೆ. ಸೊ ಎಷ್ಟು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅಲ್ಲಿ ಅವು ದೂರ ಆಗ್ತಾವೋ ಅಷ್ಟು ಅವು ಸ್ಟೆಬಿಲೈಸ್ಡ್ ಆಗಿ ಇರ್ತವೆ. ಓಕೆನಾ? ಸೊ ಅದನ್ನ ಇಲ್ಲಿ ಕೊಟ್ಟಿದ್ದೆ ನೋಡಿ. ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ ಟೆಂಡ್ ಟು ಆಕ್ಯುಪೈ ಸಚ್ ಪೊಸಿಷನ್ ಇನ್ ಎ ಸ್ಪೇಸ್ ದಟ್ ಮಿನಿಮೈಸಸ್ ರಿಪಲ್ಷನ್ ಅಂಡ್ ಮ್ಯಾಕ್ಸಿಮೈಸಸ್ ದ ಡಿಸ್ಟೆನ್ಸ್. ಅರ್ಥ ಆಯ್ತಾ ನಾನು ಹೇಳಿದ್ದು? ರಿಪಲ್ಷನ್ ಕಡಿಮೆ ಆಗ್ಬೇಕು, ಮತ್ತೆ ಎರಡರ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಆಗ್ಬೇಕು. ಜಾಸ್ತಿ ಡಿಸ್ಟೆನ್ಸ್ ಆದ್ರೆ ಕಡಿಮೆ ರಿಪಲ್ಷನ್ ಆದ್ರೆ ಮೋರ್ ಸ್ಟೇಬಲ್. ಅರ್ಥ ಆಯ್ತಾ ನಾನು ಹೇಳಿದ್ದು?
ಮೋರ್ ಸ್ಟೇಬಲ್ ಆಗಿರ್ತವೆ. ಸೊ ಹೀಗಾಗಿ ಒಂದರಿಂದ ಒಂದು ದೂರ ಇರಬೇಕಂತ ಪ್ರಯತ್ನ ಪಡ್ತವೆ. ಓಕೆ, ನೆಕ್ಸ್ಟ್ ವ್ಯಾಲೆನ್ಸ್ ಶೆಲ್. ವ್ಯಾಲೆನ್ಸ್ ಶೆಲ್ the valence shell is taken as a sphere and the electron pair is localized on the spherical surface at the maximum distance from one another. Suppose ಇದು ವ್ಯಾಲೆನ್ಸ್ ಶೆಲ್ ಇದೆ ಅಂತ ತಿಳ್ಕೊಳ್ಳಿ, ಅದಕ್ಕೊಂದು ಸ್ಪಿಯರ್ ತರ ಕನ್ಸಿಡರ್ ಮಾಡ್ಕೊಂಡ್ರೆ ಒಂದ್ ಎಲೆಕ್ಟ್ರಾನ್ ಇಲ್ಲಿದ್ರೆ ಮತ್ತೊಂದು ಎಲೆಕ್ಟ್ರಾನ್ ಇಲ್ಲಿರುತ್ತೆ, ಅದಕ್ಕಿಂತ ದೂರ ಇರುತ್ತೆ. ಯಾಕೆ ದೂರ ಇರುತ್ತೆ ಅಂದ್ರೆ ಅದೇ ಈಗ ಹೇಳಿದ್ನಲ್ಲ, ಟು ಹ್ಯಾವ್ ಅ ಮೋರ್ ಸ್ಟೆಬಿಲಿಟಿ ಅಂದ್ರೆ ದೂರ ಇರಬೇಕು. ದೂರ ಇದ್ರೆ ಒಂದಕ್ಕೊಂದು ರಿಪಲ್ಷನ್ ಏನಾಗಲ್ಲ, ಕಡಿಮೆ ಆಗ್ತದೆ. ರಿಪಲ್ಷನ್ ಜಾಸ್ತಿ ಇದ್ರೆ ಒಂದಕ್ಕೊಂದು ದೂರ ತಳ್ಕೊತದೆ. ಹೌದಾ, ಇವಿಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು, ಯಾಕಪ್ಪ VSEPR ಥಿಯರಿ ಓದ್ತೀವಿ ಅಂದ್ರೆ, ಒಂದು ಎಲೆಕ್ಟ್ರಾನ್ ಪೇರ್ಗಳು ಒಂದರಿಂದ ಒಂದ್ ಏನ್ ಮಾಡ್ಕೋತವೆ, ತಳ್ಕೊಂಡು ದೂರ ಇರ್ತವೆ. ಎರಡನೇದು, ದೂರ ಇರೋದ್ರಿಂದ ಏನಾಗ್ತದೆ, ಇವು ದೂರ ಇರೋದ್ರಿಂದ ಇವೇನ್ ಮಾಡ್ತವೆ, ಪ್ರೆಸೆಂಟ್ ಇರುವಂತ ಶೇಪ್ಗೆ ತೊಂದರೆ ಕೊಟ್ಟು ಹೊಸ ಶೇಪ್ ಅನ್ನ ತಯಾರು ಮಾಡ್ತವೆ. ಓಕೆನಾ, ಸೊ ಅದಕ್ಕೋಸ್ಕರ ನಾವು VSEPR ಥಿಯರಿನ ಓದ್ತೀವಿ. ಸೊ ಈ VSEPR ಥಿಯರಿ ಓದ್ಬೇಕಾದ್ರೆ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಒಂದು ಕಥೆ ತರ ಹೇಳ್ತೀನಿ ನಿಮ್ಗೆ, ಡೋಂಟ್ ವರಿ, ನಿಮ್ಗೆಲ್ರಿಗೂ ತಿಳಿತದೆ. ಇಲ್ಲಿ ನೋಡಿ, ರಿಪಲ್ಸಿವ್ ಇಂಟ್ರಾಕ್ಷನ್ ಫೋರ್ಸ್ ಹೇಗಿದೆಪ್ಪ ಅಂದ್ರೆ, ಲೋನ್ ಪೇರ್ ಮಧ್ಯೆ ಜಾಸ್ತಿ ಇದೆ, ಲೋನ್ ಪೇರ್ ಮಧ್ಯೆ ಬಾಂಡ್ ಪೇರ್ ಮಧ್ಯೆ ಮೀಡಿಯಂ ಇದೆ, ಮತ್ತೆ ಬಾಂಡ್ ಪೇರ್ ಮಧ್ಯೆ ಕಡಿಮೆ ಇದೆ ಅಂತ ಹೇಳ್ತಾರೆ. ಓಕೆನಾ, ಇದನ್ನ ನಾನು ಸ್ವಲ್ಪ ಹೇಳ್ತೀನಿ. ಹೋಗೋ ಮುಂಚೆ ಒಂದು ಸಣ್ಣ ಕತೆ ಹೇಳ್ತೀನಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋಡಿ, ಈ VSEPR ಥಿಯರಿ ತಿಳ್ಕೊಬೇಕಂದ್ರೆ ಈ ರೀತಿ ತಿಳ್ಕೋಣ. ಈ ಕಡೆ ಒಂದು ಜಾಣ ಇದ್ದಾನೆ, ಈ ಕಡೆ ಒಂದು ಕೋಣ ಇದೆ, ಅಂದ್ರೆ ಕೋಣದ ಜಗಳ ಗಂಟ ಅಂತ ತಿಳ್ಕೊಳ್ಳಿ. ಇವ್ರ ಮಧ್ಯೆ ಒಂದು ಹಳ್ಳ ಹರಿತಾ ಇದೆ, ಒಂದೇ ಇರೋದು ಬ್ರಿಡ್ಜ್. ಅರ್ಥ ಆಯ್ತಾ, ಬ್ರಿಡ್ಜ್ ಇರೋದು ಒಂದೇ. ಇವನು ಇದೇ ಟೈಮಿಗೆ ಹೋಗ್ಬೇಕಾಗಿದೆ, ಇವನಿಗೆ ಇದೇ ಟೈಮಿಗೆ ಹೋಗ್ಬೇಕಾಗಿದೆ. ಓಕೆನಾ, ಜಾಣಿಗೆ ಗೊತ್ತಿದೆ ಕೋಣ ಅಂತ, ಅದಕ್ಕಾಗಿ ಅದೇನ್ ಮಾಡ್ತದೆ, ಲೆಟ್ ಹಿಮ್ ಕಮ್ ಫಸ್ಟ್ ಅಂತದೆ. ಇಲ್ಲ ಅಂದ್ರೆ ಇದೇನ್ ಮಾಡ್ಕೋತದೆ, ತಂದೆ ಆದ ಒಂದು ಹೊಸ ದಾರಿ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತದೆ. ಕೋಣ ಹಾಗಿಲ್ಲ, ನನಗೆ ಇದೇ ಹಾದಿ ಬೇಕು, ಇದರಿಂದನೇ ನಾನು ಹೋಗೋದಪ್ಪ ಅಂತ ಹೇಳ್ತದೆ. ಸರಿನಾ, ಇದು ಕೇಸ್ ನಂಬರ್ 1. ಕೇಸ್ ನಂಬರ್ 2 ಏನಪ್ಪಾ ಅಂದ್ರೆ, ಸಪೋಸ್ ಈ ಕಡೆನೂ ಕೋಣ ಇದೆ, ಈ ಕಡೆನೂ ಕೋಣ ಇದೆ ಅಂತ ತಿಳ್ಕೊಳ್ಳಿ. ಇವನು ನಾನು ಇದೇ ಹಾದಿಯಿಂದ ಹೋಗ್ತೀನಿ, ನಾನು ಇದೇ ಹಾದಿಯಿಂದ ಹೋಗ್ತೀನಿ ಅಂತಾನೆ. ಸೊ ಇಲ್ಲಿ ನಮ್ಗೆ ಆಪ್ಷನ್ಸ್ ಇರಲ್ಲ. ಥರ್ಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇಬ್ರು ಜಾಣ ಇದೆ ಅಂತ ತಿಳ್ಕೊಳ್ಳಿ. ಈ ಜಾಣನಿಗೆ ಏನ್ ಅನಿಸ್ತದೆ, ಇದು ಕೋಣ ಇರ್ಬೋದಪ್ಪ ಅಂತ ಹೇಳಿ. ಹಾದಿ ಒಂದೇ, ಆದ್ರೆ ಇವನು ಈ ಕಡೆಯಿಂದ ಹೋಗ್ತಾನೆ. ಈ ಜಾಣನಿಗೆ ಈನಿಗೆ ಏನ್ ಅನಿಸ್ತಾನೆ, ಈ ಜಾಣ ಕೋಣ ಇರ್ಬೋದಪ್ಪ ಅಂತ ಹೇಳಿ, ನಾನು ಈ ಹಾದಿ ಬೇಡಪ್ಪ, ಈ ಹಾದಿಯಿಂದ ಹೋಗೋಣ ಅಂತ ಹೇಳಿ ಆ ಹಾದಿ ಬಿಟ್ಟು ಬಿಡ್ತಾನೆ. ಇಂಡಿಕೇಟ್ ಏನಪ್ಪಾ ಅರ್ಥ ಅಂದ್ರೆ, ಇಲ್ಲಿ ನೋಡಿ, ಜಾಣ ಅಂದ್ರೆ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್, ಕೋಣ ಅಂದ್ರೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಈಗ ನೋಡಿ, ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಅಂದ್ರೆ ಯಾವ್ದು ಬಾಂಡ್ ಫಾರ್ಮೇಶನ್ ಆಗಿದೆ ಅದಕ್ಕೆ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಯಾವ್ದು ಈ ರೀತಿ ಫ್ರೀ ಸ್ಟೇಟ್ ಅಲ್ಲಿ ಇರ್ತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು, ಲೋನ್ ಪೇರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಲೋನ್ ಪೇರ್. ನೋಡಿ, ನಾನು ಯಾವುದು, ಇದು ಬಾಂಡ್ ಪೇರ್ ಇದೆ, ಇದು ಬಾಂಡ್ ಪೇರ್ ಇದೆ. ಬಾಂಡ್ ಪೇರ್ ಮಧ್ಯೆ ರಿಪಲ್ಷನ್ ಏನಿರುತ್ತೆ, ಕಡಿಮೆ ಇರುತ್ತೆ, ಲೆಸ್, ವೆರಿ ಲೆಸ್. ಅದೇ ಬಾಂಡ್ ಪೇರು ಮತ್ತೆ ಲೋನ್ ಪೇರ್ ಮಧ್ಯೆ, ಬಾಂಡ್ ಪೇರ್ ಮಧ್ಯೆ ವೆರಿ ಲೆಸ್ ಇದ್ರೆ, ಲೋನ್ ಬಾಂಡ್ ಪೇರ್ ಮಧ್ಯೆ ಏನಿರ್ತದ್ರೆ, ಮೀಡಿಯಂ ಇರುತ್ತೆ. ಅದೇ ಲೋನ್ ಪೇರ್ ಮಧ್ಯೆ ಏನಿರ್ತದೆ, ಮ್ಯಾಕ್ಸಿಮಮ್ ಇರುತ್ತೆ. ಅರ್ಥ ಆಯ್ತಾ, ಮ್ಯಾಕ್ಸಿಮಮ್ ರಿಪಲ್ಷನ್ ಇದ್ರೆ ಬಹಳ ದೂರ ತೊಳ್ಕೊಂಡ್ಬಿಡ್ತವೆ. ಇದೇನಿರ್ತದೆ, ಸ್ವಲ್ಪ ದೂರ ತೊಳ್ಕೊತದೆ. ಇಲ್ಲೇನಾಗ್ತದೆ, ತಳ್ಳುವಂತ ಪ್ರಶ್ನೆ ಬರಲ್ಲ, ವೆರಿ ಲೆಸ್ ಒಂದಕ್ಕೊಂದು ರಿಪಲ್ಷನ್ ಆಗ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಇದನ್ನೇ ನಾವು ಇಲ್ಲಿ ಅನ್ವಯ ಮಾಡೋಣ. ಎಲ್ಲಿಪ್ಪ ಅಂದ್ರೆ ಇಲ್ಲಿ ರಿಪಲ್ಸಿವ್ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್. ಸಪೋಸ್ ಇಲ್ಲಿ ಏನ್ ಹೇಳ್ತಾರೆ, ವ್ಯಾಲೆನ್ಷಿಯಲ್ ಎಲೆಕ್ಟ್ರಾನ್ ಪೇರ್ ಬಗ್ಗೆ ನಾವು ಮಾತಾಡ್ತಿದೀವಿ, ವ್ಯಾಲೆನ್ಷಿಯಲ್ ಎಲೆಕ್ಟ್ರಾನ್ ಪೇರ್ ಬಗ್ಗೆ ಮಾತಾಡ್ತಿದೀವಿ ತಾನೆ. ಇಲ್ಲಿ ಏನಾಗಿದೆ, ಎಲೆಕ್ಟ್ರಾನ್ ಟೆಂಡ್ ಟು ಆಕ್ಯುಪೈ ಸಚ್ ಪೊಸಿಷನ್. ಹೇಗೆ, ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಮಿನಿಮಮ್ ರೆಸಿಸ್ಟೆನ್ಸ್. ಅಂದ್ರೆ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕಂತವೆ ಒಂದಕ್ಕಿಂತ ಒಂದು ಎಲೆಕ್ಟ್ರಾನ್ಗಳು, ಮತ್ತೆ ಮ್ಯಾಕ್ಸಿಮಮ್ ಡಿಸ್ಟರ್ಬೆನ್ಸ್ ಅಲ್ಲಿ ಇದ್ರೆ ರಿಪಲ್ಷನ್ ಮಿನಿಮಮ್ ಇರ್ತವೆ. ಇಲ್ಲಿ ಮ್ಯಾಕ್ಸಿಮಮ್ ರಿಪಲ್ಷನ್ ಯಾವ್ದು ತೋರಿಸ್ತದೆ ಅಂದ್ರೆ, ಬಾಂಡ್ ಪೇರ್ ಮಧ್ಯೆ ತೋರಿಸಲ್ಲ, ಬದಲಾಗಿ ಲೋನ್ ಪೇರ್ ಮಧ್ಯೆ ಮ್ಯಾಕ್ಸಿಮಮ್ ರಿಪಲ್ಷನ್ ತೋರಿಸ್ತದೆ. ಮೀಡಿಯಂ ರಿಪಲ್ಷನ್ ಎದ್ರ ಮಧ್ಯೆ ತೋರಿಸ್ತದೆ, ಒಂದು ಬಾಂಡ್ ಪೇರು ಲೋನ್ ಪೇರ್ ಮಧ್ಯೆ ತೋರಿಸ್ತದೆ. ಮತ್ತೆ ಮಿನಿಮಮ್ ರಿಪಲ್ಷನ್ ಎಲ್ಲಿ ತೋರಿಸ್ತದೆ, ಎರಡು ಬಾಂಡ್ ಪೇರ್ ಮಧ್ಯೆ ತೋರಿಸ್ತದೆ. ಸರ್ ಇನ್ನೂ ನನಗೆ ಅರ್ಥ ಆಗಿಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ, ಐ ವಿಲ್ ಟೇಕ್ ಅನದರ್ ಥಿಂಗ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಆಕ್ಸಿಜನ್ ಇದೆ ಅಂತ ತಿಳ್ಕೊಳ್ಳಿ.
ಆಕ್ಸಿಜನ್, ಇಲ್ಲಿ ಹೈಡ್ರೋಜನ್. ಸೊ ಇದು ಏನಾಗಿದೆ, ವಾಟರ್ ಮಾಲಿಕ್ಯೂಲ್ ಆಗಿದೆ. ಓಕೆನಾ, ಅರ್ಥ ಆಗ್ತದೆ ನಾನು ಹೇಳಿದ್ದು. ಸೊ ಮತ್ತೊಂದು ಯಾವ್ದು ತಗೋತೀನಿ ಎಕ್ಸಾಂಪಲ್, NH3 ತಗೋತೀನಿ. ಐ ಆಮ್ ಟೇಕಿಂಗ್ ಎಕ್ಸಾಂಪಲ್ NH3. ಆಕ್ಸಿಜನ್ ಮೇಲೆ 2 ಲೋನ್ ಪೇರ್. ಓಕೆನಾ, ಇನ್ನೊಂದು ಯಾವ್ದು ತಗೋತೀರಪ್ಪ ಅಂದ್ರೆ ವಿ ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಯಾವ್ದಾದ್ರು ಸಿಂಪಲ್ ಆಗಿರೋದು ತಗೊಳ್ಳಿ. ಯಾವುದು, ಮೀಥೇನ್ ತಗೊಳ್ಳಿ. ಓಕೆನಾ, ನಾವು ಲಿಸನ್ ಹಿಯರ್. ಈಗ ನಾನು ಏನು ಹೇಳಕ್ ಹೊರಟಿದ್ದೀನಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನು ಏನಿದೆ, ಲೋನ್ ಪೇರ್ ಇದೆ. ಇದೇನಿದೆ ರೀ, ಬಾಂಡ್ ಫಾರ್ಮೇಶನ್ ಆಗಿದೆಯಲ್ಲ ಎಲೆಕ್ಟ್ರಾನ್, ಹಾಗಾಗಿ ಇದು ಬಾಂಡ್ ಪೇರ್. ಬಾಂಡ್ ಪೇರ್ ನಾನು ಬೇರೆ ಪೆನ್ ಯೂಸ್ ಮಾಡ್ತೀನಿ. ಸಾರಿ, ಫಸ್ಟ್ ಇದನ್ನು ಬರೆದು ಬಿಡೋಣ. ಲೋನ್ ಪೇರ್, ಲೋನ್ ಪೇರ್. ಓಕೆನಾ, ನಾವು ಕಮ್ ಟು ದ ಬಾಂಡ್ ಪೇರ್ ಹಿಯರ್. ಬಾಂಡ್ ಪೇರ್, ಬಾಂಡ್ ಪೇರ್. ಅದೇ ರೀತಿ ಇಲ್ಲೂ ಕೂಡ ಬಾಂಡ್ ಪೇರ್ ಇದೆ, ಬಾಂಡ್ ಪೇರ್ ಇದೆ, ಬಾಂಡ್ ಪೇರ್ ಇದೆ. ಎಲ್ಲವೂ ಇಲ್ಲೆಲ್ಲ ಇರೋದೆಲ್ಲ ಯಾವ್ದ್ರಿ, ಬಾಂಡ್ ಪೇರ್, ಬಾಂಡ್ ಪೇರ್, ಬಾಂಡ್ ಪೇರ್. ನೋಡಿ, ನಾನು ಅವಾಗಲೇ ಹೇಳಿದೆ, ಕೋಣಗಳ ಮಧ್ಯೆ ಜಾಸ್ತಿ ಜಗಳ ಆಗ್ತದೆ. ಓಕೆನಾ, ಸೊ ಹಾಗಾಗಿ ಎರಡು ಒಂದಕ್ಕೊಂದು ರಿಪಲ್ಷನ್ ಏನ್ ಮಾಡ್ತವೆ, ಒಂದಕ್ಕೊಂದು ರಿಪಲ್ಷನ್ ಆಗ್ತದೆ. ಇದು ಈ ಕಡೆ ಹೋಗಿ ತಳ್ತದೆ, ಇದು ಈ ಕಡೆ ತಳ್ತದೆ. ಕರೆಕ್ಟಾ? ಇಲ್ಲಿ ನೋಡಿ, ಇದಕ್ಕೆ ಯಾವ್ದು ಇಲ್ಲ, ಇನ್ನೊಂದು ಕೋಣ ಇಲ್ಲ, ಇಲ್ಲಿ ಇರೋದೇ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಇದೇನ್ ಮಾಡ್ತದೆ, ಇಲ್ಲಿರುವಂತ ಬಾಂಡ್ ಪೇರ್ ಮಧ್ಯೆ ರಿಪಲ್ಷನ್ ಕ್ರಿಯೇಟ್ ಮಾಡ್ತದೆ. ಇದಕ್ಕೆ ಕ್ರಿಯೇಟ್ ಮಾಡೋದೇ, ಇದಕ್ಕೆ ಹೆದರಿ ಇದೇನಾಗ್ತದೆ, ಸ್ವಲ್ಪ ಸ್ಟ್ರೆಚ್ ಆಗ್ತದೆ. ಇದಕ್ಕೆ ಹೆದರಿ ಇದನ್ನು ಸ್ವಲ್ಪ ಸ್ಟ್ರೆಚ್ ಆಗ್ತದೆ. ಇದಕ್ಕೆ ಇದು ಹೆದರಿ ಇದನ್ನು ಸ್ವಲ್ಪ ಸ್ಟ್ರೆಚ್ ಆಗ್ತದೆ. ಹಾಗಾದ್ರೆ ನಮ್ದು ಈ ರೀತಿ ಇದು ಎಕ್ಸ್ಪೆಕ್ಟೆಡ್ ಹೇಗಿತ್ತು, ಹೀಗಿದ್ದು ಇದಕ್ಕೆ ಹೆದರಿ ಇದು ಎಲ್ಲದ್ರ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡೋದ್ರಿಂದ, ಎಲ್ಲ ಬಾಂಡ್ಗಳು ಪ್ರೆಷರ್ ಕ್ರಿಯೇಟ್ ಮಾಡೋದ್ರಿಂದ ಅದೇನಾಗ್ತದೆ, ಸ್ಟ್ರೆಚ್ ಆಗಿ ಇದು ಎಲ್ಲ ಒಳಗಡೆ ಹೋಗ್ಬಿಟ್ಟು ಈ ರೀತಿಯಾಗಿ ಸ್ಟ್ರಕ್ಚರ್ ಆಗಿ ಬಂದ್ಬಿಡುತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಎಕ್ಸ್ಪೆಕ್ಟೆಡ್ ಸ್ಟ್ರಕ್ಚರ್ ಈ ರೀತಿ ಇತ್ತು, ಆಯ್ತು ಈ ರೀತಿ ಅಂದ್ರೆ ಇದಕ್ಕೆ ಏನಂತ ಕರೀತಾರೆ, ಡಿಸ್ಟಾರ್ಟೆಡ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಏನಂತ ಕರೀತಾರೆ, ಡಿಸ್ಟಾರ್ಷನ್. ಅಂದ್ರೆ ಡಿಸ್ಟರ್ಬೆನ್ಸ್ ಆಗಿದೆ ಸ್ಟ್ರಕ್ಚರ್ ಅಲ್ಲಿ. ಇಲ್ಲೂ ಕೂಡ ಹಾಗೆ, ಇಲ್ಲಿ 2 ಲೋನ್ ಪೇರ್ ಇದೆ. 2 ಲೋನ್ ಪೇರ್ ಇರೋದ್ರಿಂದ ನೋಡಿ, ಆಕ್ಚುಲಿ ನಮ್ಗೆ ಏನಾಗಬೇಕಿತ್ತು, ಇದು ಲೀನಿಯರ್ ಸ್ಟ್ರಕ್ಚರ್ ತರ ಬರಬೇಕಿತ್ತು. ಓಕೆನಾ, ಆದ್ರೆ ಇಲ್ಲೊಂದು ಪೇರು ಇರೋದ್ರಿಂದ ಇವೆರಡು ಮೊದಲು ಏನ್ ಮಾಡ್ಕೋತವೆ, ರಿಪಲ್ಷನ್ ಮಾಡ್ಕೋತವೆ. ಇವೆರಡು ರಿಪಲ್ಷನ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಆಯ್ತು. ಈಗ ಇದು ಮತ್ತ ಇದ್ರ ಮಧ್ಯೆ ಹೊಸ ರಿಪಲ್ಷನ್ ಕ್ರಿಯೇಟ್ ಆಗ್ತದೆ. ಅದೇ ರೀತಿ ಇದು ಮತ್ತ ಇದ್ರ ಮಧ್ಯೆ ಇನ್ನೊಂದು ರಿಪಲ್ಷನ್ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಏನಾಗ್ತದೆ, ಈ ರೀತಿಯಾಗಿ ಬೆಂಡ್ ಸ್ಟ್ರಕ್ಚರ್ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಇನ್ ಕೇಸ್ ಆಫ್ ವಾಟರ್. ಹಾಗಾಗಿ ಲೋನ್ ಪೇರ್ ಮಧ್ಯೆ ರಿಪಲ್ಷನ್ ಜಾಸ್ತಿ ಇದೆ. ಲೋನ್ ಪೇರ್ ಬಾಂಡ್ ಪೇರ್ ಮಧ್ಯೆ ರಿಪಲ್ಷನ್ ಮೀಡಿಯಂ ಇದೆ. ಬಾಂಡ್ ಪೇರ್ ಮಧ್ಯೆ ಮಿನಿಮಮ್ ರಿಪಲ್ಷನ್ ಇರುತ್ತೆ. ಎಷ್ಟಿರುತ್ತೆ, ಮಿನಿಮಮ್ ರಿಪಲ್ಷನ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನೌ. ಸೊ VSPR ಥಿಯರಿ ಹೇಳ್ಕೊಡೋದೇ ಇಷ್ಟೇ. ಏನ್ ಹೇಳ್ಕೊಡ್ತದೆ, ಇಟ್ ಟೆಲ್ಸ್ ಅಬೌಟ್ ದ ರಿಪಲ್ಷನ್ ಬಿಟ್ವೀನ್ ದ ಬಾಂಡೆಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮತ್ತೆ ಶೇರ್ಡ್ ಪೇರ್ ಅಂದ್ರೆ ಒಂದೇ, ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಕೂಡ ಒಂದೇ. ಅದರ ಬೇಸಿಸ್ ಮೇಲೆ ನಮ್ಗೆ ನಾವು ಇಷ್ಟೊಂದು ಎಕ್ಸಾಂಪಲ್ ತಗೊಂಡಿದ್ದೀವಿ. BeCl2. ಈ BeCl2 ಅಂದ್ರೆ ಏನಿದೆ, ಇದು ಯಾವ ರೀತಿ ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡ್ತದೆ, ಲೀನಿಯರ್ ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡ್ತದೆ. ಲೀನಿಯರ್ ಅಂದ್ರೆ ಸ್ಟ್ರೈಟ್. ಇದು ಯಾವ ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡ್ತಿದೆ ಅಂದ್ರೆ ಟ್ರೈಗೋನಲ್ ಪ್ಲೇನಾರ್ ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡ್ತದೆ. ಟ್ರೈಗೋನಲ್ ಪ್ಲೇನಾರ್, ಒಂದೇ ಪ್ಲೇನ್ ಮೇಲೆ ಟ್ರೈಗೋನಲ್ ಪ್ಲೇನಾರ್. ಇದು ಹೇಗೆ ಮಾಡ್ತಿದೆ, ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಇದೇನಿದ್ರೆ ಟ್ರೈಗೋನಲ್ ಬೈ ಪಿರಮಿಡಲ್. ಇದು ಯಾವ ಶೇಪ್ ತೋರಿಸ್ತದೆ, ಟ್ರೈಗೋನಲ್ ಬೈ ಪಿರಮಿಡಲ್ ಸ್ಟ್ರಕ್ಚರ್ ತೋರಿಸ್ತಾ ಇದೆ. ಸಪೋಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋದಂದ್ರೆ ಅಂದ್ರೆ VSPR ಥಿಯರಿ ಮುಖಾಂತರ ನೀವು ಏನನ್ನ ಕಂಡುಹಿಡಿಬಹುದು, ನಾವು ಲೋನ್ ಪೇರ್ ಮತ್ತು ಬಾಂಡ್ ಪೇರ್ ಮಧ್ಯೆ ಇಂಟ್ರಾಕ್ಷನ್ ಆಗಿದ ನಂತರ ಹೊಸ ಶೇಪ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ ಅಥವಾ ಶೇಪ್ ಅನ್ನು ನಾವು ಪ್ರಿಡಿಕ್ಟ್ ಮಾಡಬಹುದು ಅಂತ ಇಷ್ಟು ಹೇಳಿದ್ರೆ ಸಾಕು. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟ್ VSPR ಥಿಯರಿ. ಆಕ್ಚುಲಿ ಇದು ಏನು ನಿಮ್ ಸಿಲೆಬಸ್ ಅಲ್ಲಿ ಡಿಸ್ಕಸ್ ಮಾಡಿ ಅಂತ ಹೇಳಿಲ್ಲ. VSPR ಥಿಯರಿ ಮುಖಾಂತರ ಬರುವಂತ ಶೇಪ್ಸ್ ಗಳ ಬಗ್ಗೆ ಹೇಳ್ಕೊಡಿ ಅಂತ ಹೇಳಿದ್ದಾನೆ. ಇದಿಷ್ಟೇ ಹೇಳ್ಕೊಡಿ ಅಂತ ಹೇಳಿದ್ದಾನೆ. ನಾನು ಇಷ್ಟೆಲ್ಲ ಎಕ್ಸ್ಟ್ರಾ ನಿಮ್ಗೆ ಯಾಕೆ ಹೇಳಿದ್ದೀನಪ್ಪ, ತಿಳಿಲಿ ಅಂತ ಹೇಳಿದ್ದೀನಿ. ಓಕೆನಾ? ಇಲ್ಲಿ ಬಾಂಡ್ ಆಂಗಲ್ ಎಷ್ಟು ಬರುತ್ತೆ, ಲೀನಿಯರ್ ಇದ್ರಾಗ 180 ಡಿಗ್ರಿ ಬರುತ್ತೆ. ಟ್ರೈಗೋನಲ್ ಪ್ಲೇನ್ ಅಲ್ಲಿ ಎಲ್ಲ ಒಂದೇ ಪ್ಲೇನ್ ಅಲ್ಲಿ ಲೈಕ್ ಅ ಫ್ಯಾನ್ ಇದ್ದಾಗ ಏನ್ ಬರ್ತದೆ, ಮನೆಯಲ್ಲಿ ವಾಲ್ ಫ್ಯಾನ್ ಇರ್ತಾವಲ್ಲ, ಸೀಲಿಂಗ್ ಫ್ಯಾನ್,
ಸೊ ಅವುಗಳನ್ನ ನೋಡಿದಾಗ ಎರಡು ಅವು ಏನ್ ರೆಕ್ಕೆಗಳು ಇರ್ತಾವಲ್ಲ ಅದ್ರ ಮಧ್ಯೆ ಇರುವಂತ ಬಾಂಡ್ ಆಂಗಲ್ 120 ತೋರಿಸ್ತಲ್ಲ. ಸಿಮಿಲರ್ಲಿ ಟ್ರೈಗೋನಲ್ ಪ್ಲೇನರ್ ಸ್ಟ್ರಕ್ಚರ್ ಕೂಡ ಅದೇ ತೋರಿಸ್ತದೆ. ಟೆಟ್ರಾಹೆಡ್ರಲ್ ಎಷ್ಟು ತೋರಿಸ್ತಾವ ಅಂದ್ರೆ 109.5 ಡಿಗ್ರಿ ತೋರಿಸ್ತದೆ. ಬೆಸ್ಟ್ ಎಕ್ಸಾಂಪಲ್ ಬಂದು ಮೀಥೇನ್ ಇದೆ. ಟ್ರೈಗೋನಲ್ ಬೈಪಿರಮಿಡಲ್ ಏನ್ ತೋರಿಸ್ತಾ ಅಂದ್ರೆ ನಾನು ಅವಾಗಲೇ ಹೇಳಿದ್ದೆ ಲಾಸ್ಟ್ ಲೆಕ್ಚರ್ ಅಲ್ಲಿ, ಯಾವುದು ಅಬೌವ್ ದ ಪ್ಲೇನ್ ಇದೆ ಅಲ್ಲಿ 90 ಡಿಗ್ರಿ ತೋರಿಸ್ತವೆ, ಆನ್ ದ ಪ್ಲೇನ್ ಇದ್ದಲ್ಲಿ ಏನ್ ತೋರಿಸ್ತವೆ 120 ಡಿಗ್ರಿ ತೋರಿಸ್ತವೆ. ಎಷ್ಟು ತೋರಿಸ್ತವೆ 120 ಡಿಗ್ರಿ ತೋರಿಸ್ತವೆ. 120 ಡಿಗ್ರಿ ತೋರಿಸ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅಬೌವ್ ದ ಪ್ಲೇನ್ ಅಂದ್ರೆ ಮತ್ತೊಂದು ಬಿಲೋ ದ ಪ್ಲೇನ್ ಬರ್ತದೆ. ಸೊ ಈ ರೀತಿಯಾದಂತ ಸ್ಟ್ರಕ್ಚರ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಎಲ್ಲಿ? ಟ್ರೈಗೋನಲ್ ಬೈ ಪಿರಮಿಡಲ್ ಅಲ್ಲಿ. ಐ ಹೋಪ್ ಯು ಅಂಡರ್ಸ್ಟುಡ್ ದ VSEPR ಥಿಯರಿ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಯಾವ್ದು ನೋಡೋಣಪ್ಪ ಅಂದ್ರೆ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಅಮೋನಿಯಾ. ಅಮೋನಿಯಾ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ ಸಿಲೆಬಸ್ ಅಲ್ಲಿ ಸ್ಟಡಿ ಮಾಡಿ ಅಂತ ಹೇಳಿದೆ. ಅಮೋನಿಯಾ ಸ್ಟ್ರಕ್ಚರ್ ತಿಳಿಬೇಕಂದ್ರೆ ಇದ್ರ ಬಗ್ಗೆ ನಾನು ಸ್ವಲ್ಪ ಕೂಲಂಕುಷವಾಗಿ ಹೇಳ್ತೀನಿ. CR ಇದು ಬಂದು ನಿಮ್ದು NH3, ಓಕೆನಾ? NH3 ಎಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 1s2, ನಂತರ 2s2, 1s2, 2s2, ಆನಂತರ ಎಷ್ಟಿದೆ ರೀ 2p3 ಇದೆ. 1 2 3 ಎಷ್ಟಿದೆ 2p3 ಇದೆ. ಓಕೆನಾ? 2p3 ಇದೆ. ಹೀಗಿದ್ದಾಗ ನಮ್ಗೆ ಏನ್ ಮಾಡ್ಬೇಕಾಗಿದೆ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇವೇನಿದೆ ನೋಡಿ, ಇವೇನಾಗ್ತದೆ ನೈಟ್ರೋಜನ್ ಇದೆ ಅಂತ ತಿಳ್ಕೊಳ್ಳಿ. ಇವು ಹೈಬ್ರಿಡೈಸೇಷನ್ ಆಗ್ಬೇಕಾದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದು ಇರ್ತದೆ. ಇವು 3 ಆರ್ಬಿಟಲ್ಗಳಿರುವಂತ 1 2 3 ಇವು ಏನಾಗ್ತವೆ? ಓವರ್ಲ್ಯಾಪ್ ಆಗ್ತವೆ. ಓವರ್ಲ್ಯಾಪ್ ಯಾವ್ದ್ರ ಜೊತೆ ಆಗ್ತದೆ? ಹೈಡ್ರೋಜನ್ ಅಟಾಮಿಕ್ ಆರ್ಬಿಟಲ್ಗಳ ಜೊತೆ ಓವರ್ಲ್ಯಾಪ್ ಆಗ್ತದೆ. ಓವರ್ಲ್ಯಾಪ್ ಆಗಿ ಇಲ್ಲಿ ಒಂದು ಹೈಡ್ರೋಜನ್ ಬಾಂಡು, ಇಲ್ಲೊಂದು ಹೈಡ್ರೋಜನ್ ಬಾಂಡು, ಇಲ್ಲೊಂದು ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗಿ ನಮಗೆ ಯಾವ ರೀತಿ ಸ್ಟ್ರಕ್ಚರ್ ನೋಡ್ಲಿಕ್ಕೆ ಸಿಗ್ತದೆ? ಈ ರೀತಿಯಾದಂತ ಸ್ಟ್ರಕ್ಚರ್ ನೋಡ್ಲಿಕ್ಕೆ ಸಿಗ್ತದೆ. ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಟ್ಸ್ ಅಲ್ಲಿ. ಹಿಯರ್ ಇಟ್ ಈಸ್. ಓಕೆನಾ? ಅಮೋನಿಯಾ ಬಂದು ಏನಿದೆ NH3 ಗ್ರೌಂಡ್ ಸ್ಟೇಟ್ ಅಲ್ಲಿ ಏನಿದೆ ಅನ್ಪೇರ್ಡ್ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತವೆ. ಓಕೆನಾ? ಗ್ರೌಂಡ್ ಸ್ಟೇಟ್ ಅಲ್ಲಿ ಈ ರೀತಿ ಇರ್ತದೆ. ಸೊ ಅದರಲ್ಲಿ ಬಂದು ಹೇಗಿದೆ? ದಿಸ್ ಇಸ್ ಹೌ ಇಟ್ ವಿಲ್. ಓಕೆನಾ? ಸೊ ಇಲ್ಲಿ ಬಂದು ಎರಡು ಬಂದು ಔಟರ್ ಮೋಸ್ಟ್ ಆರ್ಬಿಟಲ್ ಅಂದ್ರೆ ಇದೆ. ಔಟರ್ ಮೋಸ್ಟ್ ಆರ್ಬಿಟಲ್ ಅಂದ್ರೆ ಯಾವ್ದ್ರಿ? ದಿಸ್ ಇಸ್ ವಾಟ್ ಯುವರ್ ಔಟರ್ ಮೋಸ್ಟ್ ಆರ್ಬಿಟಲ್. ಇದು ಬಂದು ಏನಿದೆ ನಿಮ್ದು ಔಟರ್ ಮೋಸ್ಟ್ ಆರ್ಬಿಟಲ್. ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂತ ಎಲೆಕ್ಟ್ರಾನ್ಗಳು ಏನ್ ಮಾಡ್ತವೆ? ಬಾಂಡ್ ಫಾರ್ಮೇಶನ್ ಮಾಡ್ತವೆ. ದೇ ಆರ್ ದ ರೆಸ್ಪಾನ್ಸಿಬಲ್ ಫಾರ್ ಬಾಂಡ್ ಫಾರ್ಮೇಶನ್. ಹಾಗಾಗಿ 3 ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಮಾಡಿದ್ರೆ ಒಂದು ಲೋನ್ ಪೇರ್ ಆಸ್ ಇಟ್ ಈಸ್ ನೈಟ್ರೋಜನ್ ಹತ್ರನೇ ಉಳ್ಕೊಂಡಿರ್ತವೆ. ಓಕೆನಾ? ಸೊ ಇಲ್ಲಿ ಇರುವಂತ ಅನ್ಪೇರ್ಡ್ ಎಲೆಕ್ಟ್ರಾನ್ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, 3 ಅನ್ಪೇರ್ಡ್ ಎಲೆಕ್ಟ್ರಾನ್, 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದ್ರೆ ಯಾವ? ಇಲ್ಲಿ ಕಾಣ್ತಾ ಇದಲ್ಲ 1 2 3 ಇವು 3 ಅನ್ಪೇರ್ಡ್ ಎಲೆಕ್ಟ್ರಾನ್. ಇದೇನೈತ್ರಿ? 1 ಪೇರ್ಡ್ ಎಲೆಕ್ಟ್ರಾನ್. 3 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, 1 ಪೇರ್ಡ್ ಎಲೆಕ್ಟ್ರಾನ್ ಇದೆ. ಸೊ ಹೀಗಾಗಿ ಇದು ಯಾವ ಟೈಪ್ ಆಫ್ ಹೈಬ್ರಿಡೈಸೇಷನ್ ತೋರಿಸ್ತದಪ್ಪ ಅಂದ್ರೆ sp3 ಹೈಬ್ರಿಡೈಸೇಷನ್ ತೋರಿಸ್ತದೆ. ಯಾವ ಹೈಬ್ರಿಡೈಸೇಷನ್ ತೋರಿಸ್ತದೆ? sp3 ಹೈಬ್ರಿಡೈಸೇಷನ್ ತೋರಿಸ್ತದೆ. ಸೊ sp3 ಹೈಬ್ರಿಡೈಸೇಷನ್ ತೋರಿಸಿದಾಗ sp3 ಹೈಬ್ರಿಡೈಸೇಷನ್ ಅಲ್ಲಿ ನಮಗೆ ಯಾವ ಶೇಪ್ ನೋಡ್ಲಿಕ್ಕೆ ಸಿಗ್ತದೆ? ಟೆಟ್ರಾಹೈಡ್ರಲ್ ಅರೇಂಜ್ಮೆಂಟ್ ನೋಡ್ಲಿಕ್ಕೆ ಸಿಗ್ತದೆ. ಟೆಟ್ರಾಹೈಡ್ರಲ್ ಶೇಪ್ ಸಿಗ್ತದೆ. ಸೊ ಇಲ್ಲಿ ಕಾಣ್ತಿದಲ್ಲ, ಇದು ಒಂದು ಟೆಟ್ರಾಹೈಡ್ರಲ್ ಶೇಪ್. 1 2 3. ಇದನ್ನ ನೀವು ಇದ್ರ ಜೊತೆ ಇದ್ರ ಜೊತೆ ಇದ್ರ ಜೊತೆ ಇದ್ರ ಜೊತೆ ಈ ರೀತಿ ನೀವು ಏನ್ ಮಾಡ್ಕೋಬಹುದು? ಟೆಟ್ರಾಹೈಡ್ರಲ್ ಶೇಪ್ ಅನ್ನ ನೋಡ್ಕೊಂಡು ಮಾಡ್ಕೋಬಹುದು. ಸೊ ಇಲ್ಲಿರುವಂತ ಇಲ್ಲಿ ನೋಡಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, ವೈಲ್ 3 ಏನಿದಾವ್ರಿ? ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಇಲ್ಲಿ ಕಾಣ್ತಿದೆಯಲ್ಲ ದಿಸ್ ಒನ್, ಇದು ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಹಾಗಾದ್ರೆ ಮೂರು ಏನಿದಾವೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಈ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗ್ತವೆ? ನಂತರ ಪೇರ್ ಆಗ್ತವೆ. ಯಾವ್ದ್ರ ಜೊತೆ ಪೇರ್ ಆಗ್ತವೆ? 1s ಆರ್ಬಿಟಲ್ಸ್ ಆಫ್ ದ ಹೈಡ್ರೋಜನ್. ಹೈಡ್ರೋಜನ್ ಜೊತೆ ಇಲ್ಲಿ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇತ್ತು ಅಂತ ತಿಳ್ಕೊಳ್ಳಿ. ಹೈಡ್ರೋಜನ್ ಒಂದು ಅನ್ಪೇರ್ಡ್ ಜೊತೆ ಕುಂತ ಏನಾಗ್ತದೆ? ಪೇರ್ ಆಗ್ತದೆ. ಇಲ್ಲಿ ನೈಟ್ರೋಜನ್ ಅನ್ಪೇರ್ಡ್ ಇತ್ತು ಅಂತ ತಿಳ್ಕೊಳ್ಳಿ. ಹೈಡ್ರೋಜನ್ ಜೊತೆ ಕುಂತ ಏನಾಗ್ತದೆ? ಮತ್ತೊಂದು ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಇಲ್ಲಿ ಒಂದಿತ್ತು ಅಂತ ತಿಳ್ಕೊಳ್ಳಿ. ಇದ್ರದ್ದೊಂದು ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮೇಶನ್ ಆಗಿ ಇಲ್ಲಿ ನಿಮ್ಗೆ ಏನ್ ನೋಡ್ಲಿಕ್ಕೆ ಸಿಗ್ತದೆ? 3 ಬಾಂಡ್ಗಳು ನೋಡ್ಲಿಕ್ಕೆ ಸಿಗ್ತದೆ. ಎಷ್ಟು ಬಾಂಡ್ ನೋಡ್ಲಿಕ್ಕೆ ಸಿಗ್ತದೆ? 3 ಬಾಂಡ್ಸ್ ಯು ಆರ್ ಗೋಯಿಂಗ್ ಟು ಸಿ. ಇಲ್ಲಿ ಬಾಂಡ್ ಆಂಗಲ್ ಬಂದು ಎಷ್ಟಿದೆ? ಬಾಂಡ್ ಆಂಗಲ್ ಬಂದು 107 ಡಿಗ್ರಿ ಮಾತ್ರ ಇರ್ತದೆ ಇಲ್ಲಿ. ಇದು ಬಂದು ಬಾಂಡ್ ಆಂಗಲ್. ಇದು ಯಾವ್ದು ಹೇಳಿದೆ ನಾನು? ಶೇಪ್ ಬಂದು ಟೆಟ್ರಾಹೈಡ್ರಲ್ ಶೇಪ್ ಇರ್ತದೆ. ಯಾವುದು? ಟೆಟ್ರಾಹೈಡ್ರಲ್ ಶೇಪ್. ಇವೆರಡನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಯಾವ ಕೇಸಲ್ಲಿ? ಅಮೋನಿಯಾ ಕೇಸಲ್ಲಿ. ಹೈಬ್ರಿಡೈಸೇಷನ್ ಬಂದು ಯಾವ್ದಿದೆ ಅಂದ್ರೆ
sp3 ಹೈಬ್ರಿಡೈಸೇಷನ್ ಇದೆ ಅಂತ ಬರುತ್ತೆ. ಇದು ಪಾಯಿಂಟ್ ನಂಬರ್ 1, ಇದು ಪಾಯಿಂಟ್ ನಂಬರ್ 2, ಇದು ಪಾಯಿಂಟ್ ನಂಬರ್ 3. ಇದಕ್ಕೆ ಮಿಕ್ಕಿ ಮತ್ತೇನಾದ್ರೂ ಕೇಳಿದ್ರೆ ನೈಟ್ರೋಜನ್ ಹ್ಯಾಸ್ ಒನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಒನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಇಲ್ಲೆಲ್ಲ ಫಾರ್ಮೇಶನ್ ಆಗೋ ಬಾಂಡ್ಸ್ ಎಲ್ಲ ಯಾವಿದಾವ ಅಂದ್ರೆ ಆಲ್ ಆಫ್ ದೆಮ್ ಆರ್ ಸಿಗ್ಮಾ ಬಾಂಡ್ಸ್. ಎಲ್ಲವೂ ಏನಿದೆ ರೀ, ಸಿಗ್ಮಾ ಬಾಂಡ್ ಇದೆ. ಎಷ್ಟು ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗಿದೆ ಅಂದ್ರೆ 3 ಸಿಗ್ಮಾ ಬಾಂಡ್ಗಳು ಫಾರ್ಮೇಶನ್ ಆಗಿದೆ. ಎಷ್ಟು ಬಾಂಡ್ ಫಾರ್ಮೇಶನ್ ಆಗಿವೆ? 3 ಸಿಗ್ಮಾ ಬಾಂಡ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಸರ್ ಮೇಲ್ಗಡೆ ಬಾಂಡ್ ಫಾರ್ಮೇಶನ್ ಆಗಿಲ್ಲಪ್ಪ. ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಹಾಗೆ ಕೂತ್ಕೊಂಡಿದೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ವಾಟ್. ಹಾಗಾದ್ರೆ ಸ್ಟ್ರಕ್ಚರ್ ಏನಂತ ಕರಿತೀರಿ? ಸೊ ಎಕ್ಸ್ಪೆಕ್ಟೆಡ್ ಸ್ಟ್ರಕ್ಚರ್ ನಮ್ಗೆ ಏನ್ ಬರ್ಬೇಕಿತ್ತು? ಸಾರಿ, ಇದು ಟೆಟ್ರಾಹೆಡ್ರಲ್ ಆಗಲ್ಲ. ಎಕ್ಸ್ಪೆಕ್ಟೆಡ್ ಸ್ಟ್ರಕ್ಚರ್ ಟೆಟ್ರಾಹೆಡ್ರಲ್ ಬರ್ಬೇಕಿತ್ತು, ಹೌದಾ? ಬಟ್ VSPR ಥಿಯರಿ ಮುಖಾಂತರ ನೋಡಿದಾಗ ಇಲ್ಲೇನಿದೆ, ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನ್ ಮಾಡುತ್ತದೆ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನ್ ಮಾಡ್ತದಪ್ಪ ಅಂದ್ರೆ ಇದನ್ನ ತಳ್ಳುತ್ತದೆ. ಇದನ್ನ ಏನ್ ಮಾಡ್ತದೆ? ತಳ್ಳುತ್ತದೆ. ಯಾವುದನ್ನ? ಈ 3 ನೈಟ್ರೋಜನ್ಗಳನ್ನ ತಳ್ಳುತ್ತದೆ. ನೀನು ಈ ಕಡೆ ತಳ್ಳುತ್ತದೆ, ಈ ಬಾಂಡಿಗೆ ತಳ್ಳುತ್ತದೆ, ಈ ಬಾಂಡಿಗೆ ತಳ್ಳೋದ್ರಿಂದ ನಾವು ಎಕ್ಸ್ಪೆಕ್ಟೆಡ್ ಸ್ಟ್ರಕ್ಚರ್ ಹೇಗಿತ್ತು? ನಮ್ಮ ಎಕ್ಸ್ಪೆಕ್ಟೆಡ್ ಸ್ಟ್ರಕ್ಚರ್ ಒಂದು ಈ ರೀತಿ ಇತ್ತು. ನಮ್ಮ ಎಕ್ಸ್ಪೆಕ್ಟೆಡ್ ಅಂದ್ರೆ ಬರಬೇಕಾಗಿರೋ ಸ್ಟ್ರಕ್ಚರ್ sp3. ಯಾಕೋ ಬರ್ತಾ ಇಲ್ಲಪ್ಪ, ವೇಟ್. ಈ ರೀತಿ ಬರ್ಬೇಕಿತ್ತು. ಎಕ್ಸ್ಪೆಕ್ಟೆಡ್ ಸ್ಟ್ರಕ್ಚರ್ ಈ ರೀತಿ ಬರಬೇಕಿತ್ತು. ಆದ್ರೆ ಬಂತ ಯಾವ್ದು ಸ್ಟ್ರಕ್ಚರ್ ಅಂದ್ರೆ ಪಿರಾಮಿಡಲ್ ತರ ಸ್ಟ್ರಕ್ಚರ್ ಬಂದ್ಬಿಡ್ತು. ಯಾವ ತರ ಸ್ಟ್ರಕ್ಚರ್ ಬಂದ್ಬಿಡ್ತು? ಪಿರಾಮಿಡಲ್ ತರ. ಯಾಕ್ರಿ ಈ ತರ ಅಂದ್ರೆ, ಯಾಕಂದ್ರೆ ನೈಟ್ರೋಜನ್ ಮೇಲೆ ಇದ್ದಿದ್ದು ಎಲ್ಲದಕ್ಕೆ ತಳ್ಳೋದ್ರಿಂದ ಇವು ಸ್ಟ್ರೆಚ್ ಆಗ್ಬಿಡ್ತಾವ. ಇವೆಲ್ಲ ಸ್ಟ್ರೆಚ್ ಆಗ್ಬಿಟ್ಟು ಈ ರೀತಿ ಆಗ್ಬಿಡ್ತಾವ. ಈ ರೀತಿ ಇರ್ಬೇಕಿದ್ದು ಈ ರೀತಿ ಆಗ್ಬಿಡ್ತಾವ. ಸೊ ಹೀಗಾಗಿ ಇಲ್ಲಿ ಬರುವಂತ ಶೇಪ್ ಯಾವ್ದಿದೆ ಅಂದ್ರೆ ಟೆಟ್ರಾಹೆಡ್ರಲ್ ಇರಲ್ಲ. ಸಾರಿ, ಇದು ಯಾವ್ದು ಬರ್ತದೆ ಶೇಪ್ ಅಪ್ ಅಂದ್ರೆ ಪಿರಾಮಿಡಲ್ ಶೇಪ್ ಬರ್ತದೆ. ಯಾವ ಶೇಪ್ ಬರ್ತದ್ರಿ? ಇಟ್ ಈಸ್ ಪಿರಾಮಿಡಲ್. ಯಾವ ಶೇಪು? ಪಿರಾಮಿಡಲ್. ಟೆಟ್ರಾಹೆಡ್ರಲ್ ಇದ್ರೆ 109.5 ಡಿಗ್ರಿ ಇರ್ತಿತ್ತು, ಬಟ್ ಇಟ್ ಈಸ್ ಎ ಟೆಟ್ರಾಹೆಡ್ರಲ್ ಶೇಪ್ ಬರ್ತದೆ. ಸೊ ದಿಸ್ ಇಸ್ ಅಬೌಟ್ ದ ಅಮೋನಿಯಾ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಡಿಸ್ಕಸ್ ಮಾಡೋಣ? ವಾಟರ್ ಮಾಲಿಕ್ಯೂಲ್. ವಾಟರ್ ಮಾಲಿಕ್ಯೂಲ್ ಕೂಡ ಎಕ್ಸ್ಪೆಕ್ಟೆಡ್ ಸ್ಟ್ರಕ್ಚರ್ ಏನಿತ್ತು? ಟೆಟ್ರಾಹೆಡ್ರಲ್ಲೇ ಬರಬೇಕಿತ್ತು ಇತ್ತು, ಆದ್ರೆ ಬರ್ತಾ ಇಲ್ಲ. ಏನಾಗಿದೆ ನೋಡಿ. ಸೊ ಲೆಟ್ ಅಸ್ ಸಿ. ಇದು ನಿಮ್ದು H2O. ದಿಸ್ ಇಸ್ ಯುವರ್ H2O. ಲೆಟ್ ಅಸ್ ಟಾಕ್ ಅಬೌಟ್ ದ ಆಕ್ಸಿಜನ್. ಆಕ್ಸಿಜನ್ ಏನಿದೆ? 1s2, ಆನಂತರ 2s2, ಆನಂತರ 2p4, 2p4. ಇದು 2p4 ಇದೆ, ಇದು 2s2 ಇದೆ. ಇವೆಲ್ಲ ಏನಿದೆ ರೀ? ಔಟರ್ ಮೋಸ್ಟ್ ಆರ್ಬಿಟಲ್. ಔಟರ್ ಮೋಸ್ಟ್ ಆರ್ಬಿಟಲ್ ಗಳು ಏನ್ ಮಾಡ್ತವೆ? ಬಾಂಡ್ ಫಾರ್ಮೇಶನ್ ಅಲ್ಲಿ ಇನ್ವಾಲ್ವ್ ಆಗ್ತದೆ. ಓಕೆನಾ? ಸೊ ಇಲ್ಲಿ ಏನಿದೆ ರೀ? 2 ಪೇರ್ ಇದೆ. ಇದ್ರಲ್ಲಿ ನೋಡಿದ್ರೆ ಏನ್ ಗೊತ್ತಾಗ್ತದೆ? 2 ಲೋನ್ ಪೇರ್. 2 ಪೇರ್ ಆಫ್ ಅಂದ್ರೆ ಒಂದು ಪೇರು 2 ಪೇರ್. 2 ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ. 2 ಲೋನ್ ಪೇರ್ ಇದೆ, 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಕರೆಕ್ಟಾ? ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಗಳು ಏನ್ ಮಾಡ್ತವೆ? ಪೇರಿಂಗ್ ಮಾಡ್ಕೋತೇವೆ. ಇದು ಒಂದು ಹೈಡ್ರೋಜನ್ ಜೊತೆ ಮಾಡ್ಕೋತದೆ, ಇದನ್ನು ಕೂಡ ಒಂದು ಹೈಡ್ರೋಜನ್ ಜೊತೆ ಪೇರಿಂಗ್ ಮಾಡ್ಕೋತೇವೆ. ಸೊ ಪೇರಿಂಗ್ ಮಾಡ್ಕೊಳ್ಳೋದ್ರಿಂದ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಏನ್ ಎಕ್ಸ್ಪೆಕ್ಟೆಡ್ ಮಾಡ್ತಿದ್ವಿ ನಾವು? sp3 ಹೈಬ್ರಿಡೈಸೇಷನ್ ತಕ್ಕಾಗೆ ಒಂದು ಆಕ್ಸಿಜನ್ ಇಲ್ಲಿದೆ ಅಂದ್ರೆ ಒಂದು ಹೈಡ್ರೋಜನ್ ಇಲ್ಲಿ, ಒಂದು ಹೈಡ್ರೋಜನ್ ಇಲ್ಲಿ, ಇಲ್ಲಿ ಒಂದು ಲೋನ್ ಪೇರು, ಮತ್ತೊಂದು ಲೋನ್ ಪೇರು ಮೇಲೆ. ಸೊ ಇದನ್ನ ನಾವು ಕೂಡಿಸಿದಾಗ ನಾವು ಮತ್ತೆ ಇದನ್ನು ಕೂಡ ಯಾವ ರೀತಿ ಬರ್ತಾ ಇತ್ತು? ಟೆಟ್ರಾಹೆಡ್ರಲ್ ಶೇಪೇ ಬರ್ತಾ ಇತ್ತು. ಆದ್ರೆ ಇಲ್ಲಿ ಏನಿದಾವೆ? 2 ಲೋನ್ ಪೇರ್ ಇದಾವೆ. ಹೌ ಮೆನಿ ಲೋನ್ ಪೇರ್ಸ್ ಆರ್ ಪ್ರೆಸೆಂಟ್? 2 ಲೋನ್ ಪೇರ್ಸ್ ಆರ್ ಪ್ರೆಸೆಂಟ್. ಒಂದು ಇಲ್ಲಿ, ಮತ್ತೊಂದು ಇಲ್ಲಿ. ಇಲ್ಲಿ ಏನಾಗ್ತದೆ? ಇವೇ ಲೋನ್ ಪೇರ್ಗಳ ಮಧ್ಯೆ ಏನಾಗ್ತದೆ? ರಿಪಲ್ಷನ್ ಕ್ರಿಯೇಟ್ ಉಂಟಾಗ್ತದೆ. ಇದು ಇದನ್ನ ತಳ್ಳುತ್ತದೆ, ಇದು ಇದನ್ನ ತಳ್ಳಿಬಿಡುತ್ತದೆ. ತಳ್ಳೋದ್ರಿಂದ ಇದು ಈ ಕಡೆ ಬಂದು ಇದಕ್ಕೆ ತಳ್ಳಿಬಿಡ್ತದೆ, ಇದು ಈ ಕಡೆ ಬಂದು ಇದಕ್ಕೆ ತಳ್ಳಿಬಿಡ್ತದೆ. ಸೊ ಈ ರೀತಿ ತಳ್ಳೋದ್ರಿಂದ ಏನಾಗ್ತದೆ? ಇದು ನಾವು ಇಷ್ಟು ದೂರ ಇದ್ದಿದ್ದ ಹೈಡ್ರೋಜನ್ಗಳು ತಳ್ಳೋದ್ರಿಂದ ಈ ರೀತಿ ಆಗ್ಬಿಡ್ತದೆ. ಸೊ ಎಕ್ಸ್ಪೆಕ್ಟೆಡ್ ಸ್ಟ್ರಕ್ಚರ್ ನಮ್ಗೆ ಈ ರೀತಿ ಬಂದ್ಬಿಡ್ತದೆ. ವಾಟರ್ ಲೈಕ್ ಇನ್ವರ್ಟೆಡ್ ವಿ ಶೇಪ್ ಅಲ್ಲಿ ಬಂದ್ಬಿಡ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಅದನ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹಿಯರ್ ಐ ಆಮ್ ಎಕ್ಸ್ಪ್ಲೈನಿಂಗ್ ವಾಟರ್ ಮಾಲಿಕ್ಯೂಲ್. ವಾಟರ್ ಮಾಲಿಕ್ಯೂಲ್ H2 ಏನಿದೆ? ಎಕ್ಸ್ಪೆಕ್ಟೆಡ್ ಸ್ಟ್ರಕ್ಚರ್ ಏನಿತ್ತು?
ಎಕ್ಸ್ಪೆಕ್ಟೆಡ್ ಸ್ಟ್ರಕ್ಚರ್ ಬಂದು ಏನಿತ್ತು ಟೆಟ್ರಾಹೆಡ್ರಲ್ ಇತ್ತು. ಆಯ್ತು, ಯಾವ ಸ್ಟ್ರಕ್ಚರ್ ಇದು ಬಂದು ವಿ ಶೇಪ್ ಅಲ್ಲಿ ಬಂದ್ಬಿಟ್ಟಿದೆ. ಯಾವ ಶೇಪ್ ಅಲ್ಲಿ ಬಂದಿದೆ? ಇಟ್ ಕೇಮ್ ಇನ್ ವಿ ಶೇಪ್. ವಿ ಶೇಪಿಗೆ ಆಂಗುಲರ್ ಶೇಪ್ ಅಂತ ಕೂಡ ಕರೀಬಹುದು. ಬಾಂಡ್ ಆಂಗಲ್ ಎಕ್ಸ್ಪೆಕ್ಟೆಡ್ 109.5 ಇತ್ತು, ಆದ್ರೆ ಬಂತು ಎಷ್ಟು? 104.5 ಬಂತು. ಗೊತ್ತಾಯ್ತಾ? ಇದರಲ್ಲಿರುವಂತ ಎಲ್ಲಾ ಬಾಂಡ್ಗಳು ಏನಿದಾವೆ? ಸಿಗ್ಮಾ ಬಾಂಡ್ಗಳೇ ಇದಾವೆ. 2 ಸಿಗ್ಮಾ ಬಾಂಡ್ಸ್ ಆರ್ ಪ್ರೆಸೆಂಟ್. ಎಷ್ಟು ಸಿಗ್ಮಾ ಬಾಂಡ್ ಇದೆ? 2 ಸಿಗ್ಮಾ ಬಾಂಡ್ ಇದೆ. ಈ ರೀತಿ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಒಂದು ಲೋನ್ ಪೇರ್ ಮಧ್ಯೆ ರಿಪಲ್ಷನ್, ಎರಡನೇದು ಲೋನ್ ಪೇರ್ ಬಾಂಡ್ ಪೇರ್ ಮಧ್ಯೆ ರಿಪಲ್ಷನ್. ಆ ರೀತಿಯಾಗಿ ಇಲ್ಲಿ ಟೋಟಲಿ ಶೇಪ್ ಏನಾಗ್ಬಿಡ್ತು? ಚೇಂಜ್ ಆಗ್ಬಿಡ್ತು ಅಂತ ಹೇಳ್ತೀವಿ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದ ಹೈಡ್ರೋಜನ್, ನಮ್ದಿದು ವಾಟರ್ ಮಾಲಿಕ್ಯೂಲ್. ಸೊ ನೀವು ಎಕ್ಸಾಮ್ ಅಲ್ಲಿ ಇಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು, ಯಾಕಂದ್ರೆ ಅವ್ನು ಜಸ್ಟ್ ಎಕ್ಸಾಂಪಲ್ ಕೊಡಿ ಸ್ಟ್ರಕ್ಚರ್ ಬಗ್ಗೆ ಹೇಳಿ ಅಂತ ಹೇಳಿದ್ದಾನೆ. ಸೊ ಇಷ್ಟು ಸ್ಟ್ರಕ್ಚರ್ ಬಗ್ಗೆ ಹೇಳಿ ಅಂದ್ರೆ ನೀವು ನೆನ್ಪಿಟ್ಕೋಬೇಕಾಗಿರೋದೇನು? ಒಂದು ಬಾಂಡ್ ಆಂಗಲ್, ಮತ್ತೊಂದು ಶೇಪ್ ಆಫ್ ದ ಸ್ಟ್ರಕ್ಚರ್. ಬಾಂಡ್ ಆಂಗಲ್, ಶೇಪ್ ಆಫ್ ದ ಸ್ಟ್ರಕ್ಚರ್ ಗೆ ಜಾಸ್ತಿ ಒತ್ತು ಕೊಟ್ರೆ ದಟ್ ವಿಲ್ ಬಿ ಎನಫ್ ಫಾರ್ ಯು ಅಂತ ನಾವು ಹೇಳ್ಬಹುದು. ಓಕೆನಾ? ಇಲ್ಲೂ ಕೂಡ ಫಾರ್ಮೇಶನ್ ಆಗಿದ್ದೆಲ್ಲ ಹೈಬ್ರಿಡ್ ಆರ್ಬಿಟಲ್ಗಳೆಲ್ಲ ಏನಿದಾವೆ, ಆ 4 sp3 ಇದಾವೆ. sp3 ಇದಾವ. ಓಕೆನಾ? ಆಲ್ ಆಫ್ ದೆಮ್ ಆರ್ sp3 ಹೈಬ್ರಿಡ್ ಆರ್ಬಿಟಲ್ಸ್. ಬಟ್ ಅದರ ಯೂಸ್ ಆಗಿದ್ದು 2, ಇನ್ನ 2 ಹಾಗೆ ಯೂಸ್ ಆಗಿಲ್ಲ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಯುವರ್ ವಾಟರ್ ಮಾಲಿಕ್ಯೂಲ್. ಲೆಟ್ ಅಸ್ ಟಾಕ್ ಅಬೌಟ್ ದ ಮೀಥೇನ್. ನಾನು ಯಾಕೆ ತಗೋತಾ ಇದೀನಿ ಪರ್ಟಿಕ್ಯುಲರ್ ಅಂದ್ರೆ, ಇವು ನಿಮ್ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನೆ ಅಂತ ಅದನ್ನೇ ತಗೋತಾ ಇದೀನಿ. ಮೀಥೇನ್ ನೋಡಿ, ಮೀಥೇನ್ ಅಂದ್ರೆ, ಮೀಥೇನ್ ಫಸ್ಟ್ ಆಫ್ ಆಲ್ ಇದು ಏನಿದೆ ಅಂದ್ರೆ sp3 ಹೈಬ್ರಿಡೈಸ್ಡ್ ಎಕ್ಸಾಂಪಲ್ ಗೆ ಬೆಸ್ಟ್, ಹೈಬ್ರಿಡೈಸೇಷನ್ ಗೆ ಬೆಸ್ಟ್ ಎಕ್ಸಾಂಪಲ್. ಬಾಂಡ್ ಆಂಗಲ್ ಬಂದು ಎಷ್ಟಿದೆ? 109.5 ಇದೆ. ಆಮೇಲೆ ಶೇಪ್ ಬಂದು ಎಷ್ಟಿದೆ ರೀ? 104 ಇದೆ. ಬನ್ನಿ ಇದು ಹೇಗಾಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ ಇದು ಬನ್ನಿ ನೀವು ಕಾರ್ಬನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು ಏನಿದೆ? 1s2. ಹೌದಾ? ನಂತರ ಔಟರ್ ಮೋಸ್ಟ್ ಆರ್ಬಿಟಲ್ ಸ್ಟಾರ್ಟ್ ಆಗ್ತದೆ, ಅದು ಬಂದು 2s2. ನಂತರ ಬಂದು 1 2. ಸೊ ದಿಸ್ ಇಸ್ ದ 2p2 ಇದೆ. ಇದು ಗ್ರೌಂಡ್ ಸ್ಟೇಟ್ ಅಲ್ಲಿ ಇದ್ದಾಗ. ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಇದ್ದಾಗ ಏನಾಗ್ತದೆ? ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಇದ್ದಾಗ ಏನಾಗ್ತದಪ್ಪ ಅಂದ್ರೆ, ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಇದ್ದಾಗ ಏನಾಗ್ತದೆ? ಇಲ್ಲಿರುವಂತ ಒಂದು ಎಲೆಕ್ಟ್ರಾನ್ ಏನಾಗ್ತದೆ? ಶಿಫ್ಟ್ ಆಗಿ ಈ ಕಡೆ ಬರುತ್ತದೆ. ಸೊ ದೇರ್ ಫಾರ್ ವಿ ಗೆಟ್ 1s ಅಂಡ್ 3p ಅಂದ್ರೆ ಟೋಟಲ್ ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಶನ್ ಆಗುದು? 4 ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಶನ್ ಆಗುದು. 4 ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಫಾರ್ಮ್ಡ್. 4 ಹೈಬ್ರಿಡ್ ಆರ್ಬಿಟಲ್ಸ್ ಇಲ್ಲಿ ಫಾರ್ಮೇಶನ್ ಆಗುದು. ಹೀಗಾಗಿ ಇದಕ್ಕೆ ನಾವೇನಂತ ಕರಿತೀವಿ? sp3 ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? sp3 ಹೈಬ್ರಿಡೈಸೇಷನ್. ಎಲ್ಲಿ ನೋಡಕ್ ಸಿಗ್ತದೆ sp3 ಹೈಬ್ರಿಡೈಸೇಷನ್? CH4 ಮಾಲಿಕ್ಯೂಲ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇದರ ಬಾಂಡ್ ಆಂಗಲ್ ಬಂದು ಎಷ್ಟಿದೆ? ಬಾಂಡ್ ಆಂಗಲ್ ಬಂದು 109.5 ಮಿನಿಟ್, 109 ಡಿಗ್ರಿ 5 ಮಿನಿಟ್ ಇದೆ. ಸೊ ಈ ರೀತಿ ಆಗ್ತದೆ. ಸೊ ಅದ್ರ ಶೇಪ್ ಹೇಗಿದೆ ಅಂದ್ರೆ ಟೆಟ್ರಾಗೋನಲ್, ಟೆಟ್ರಾಹೆಡ್ರಲ್ ಅಂತ ಹೇಳ್ಬೋದು, ಟೆಟ್ರಾಗೋನಲ್ ಅಂತ ಹೇಳ್ಬೋದು. ಯು ಕ್ಯಾನ್ ಟೆಲ್ ಇಟ್ ಇನ್ ಎನಿ ಮ್ಯಾನರ್. ಸೊ ಈ ರೀತಿ ಆಗ್ತದೆ. ಸೊ ಈ ಶೇಪಿಗೆ ಏನಂತ ಕರಿತೀವಿ? ಟೆಟ್ರಾ ಹೈಡ್ರಲ್ ಶೇಪ್ ಅಂತ ಕೂಡ ಕರಿಬಹುದು. ಸೊ ಇಷ್ಟೊಂದು ನೆನಪಿಟ್ಕೊಂಡ್ರೆ ದಟ್ ವಿಲ್ ಬಿ ಇನಫ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಆಲ್ರೈಟ್? ಸೊ ಇಲ್ಲಿ ನೋಡಿ 4 sp3 ಹೈಬ್ರಿಡ್ ಆರ್ಬಿಟಲ್ ಇದೆ. ಬಾಂಡ್ ಆಂಗಲ್ ಎಷ್ಟಿದೆ? ಟೆಟ್ರಾಹೆಡ್ರಲ್ ಶೇಪ್ ಇದೆ. ಇದರಲ್ಲಿ ಏನಿದೆ ಅಂತ ಹೇಳಿದೆ ನಾನು? ಒಂದು 2s ಎಲೆಕ್ಟ್ರಾನ್ಸ್ ಪ್ರಮೋಟ್ ಅಂದ್ರೆ ಈಗ ಹೇಳಿದ್ನಲ್ಲ ಜಂಪ್ ಆಗ್ತದೆ ಅಲ್ಲಿ ಅಂತ. ಸೊ ಟೋಟಲಿ ಎಷ್ಟು? 4 ಆರ್ಬಿಟಲ್ಸ್ ಗಳು ಫಾರ್ಮೇಶನ್ ಆಗಿದೆ. ಹೈಬ್ರಿಡ್ ಆರ್ಬಿಟಲ್ ಗಳು ಎಷ್ಟು ಫಾರ್ಮೇಶನ್ ಆಗಿದೆ? 4. ಅದರಲ್ಲಿ ಒಂದು s ಇದೆ, 3 p ಇದೆ. ಹೀಗಾಗಿ ಇದಕ್ಕೆ ಏನಂತ ಕರೀತಾರೆ? sp ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರೀತಾರೆ. ಇದರ ಶೇಪ್ ಬಂದು ಏನಿದೆ ಅಂತ ಹೇಳಿದೀನಿ? ಟೆಟ್ರಾಹೆಡ್ರಲ್ ಅರೇಂಜ್ಮೆಂಟ್ ಆಗ್ತದೆ ಅಂತ ಹೇಳಿದೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ನಮ್ದು ಯಾವುದು? CH4. Now let us come to the another topic called VBT. VBT ಬಗ್ಗೆನೂ ಜಾಸ್ತಿ ಎಕ್ಸ್ಪ್ಲನೇಷನ್ ಏನಿಲ್ಲ, ಸಿಂಪಲ್ ಆಗಿರೋದೇ ಹೇಳ್ತೇನೆ ನೋಡಿ. VBT ಮುಖಾಂತರ ನಾವು ಏನ್ ಹೇಳ್ಬೋದಪ್ಪ ಅಂದ್ರೆ, ವ್ಯಾಲೆನ್ಸ್ ಇದು ಲಾಂಗ್ ಫಾರ್ಮ್ ಏನ್ ಹೇಳ್ತದೆ? ವ್ಯಾಲೆನ್ಸ್ ಬಾಂಡ್ ಥಿಯರಿ. ವ್ಯಾಲೆನ್ಸ್ ಬಾಂಡ್ ಥಿಯರಿ ಅಂದ್ರೆ ಏನು? ಯಾವುದೇ ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ಅಲ್ಲಿ ಏನಾಗ್ತದೆ? ಕೋವೆಲೆಂಟ್ ಬಾಂಡ್ ಫಾರ್ಮೇಶನ್ ಆಗ್ಬೇಕಂದ್ರೆ ವ್ಯಾಲೆನ್ಸ್ ಶೆಲ್ ಕಂಟೈನಿಂಗ್ ಎಲೆಕ್ಟ್ರಾನ್ಗಳು ಏನಾಗ್ತವೆ? ಓವರ್ಲ್ಯಾಪ್ ಆಗ್ತವೆ. ವ್ಯಾಲೆನ್ಸ್ ಶೆಲ್ ಅಂದ್ರೆ ಏನು? ಔಟರ್ ಮೋಸ್ಟ್ ಆರ್ಬಿಟಲ್ ಕಂಟೈನಿಂಗ್ ಎಲೆಕ್ಟ್ರಾನ್ಗಳು ಓವರ್ಲ್ಯಾಪ್ ಆಗ್ತವೆ. ಏನಾಗ್ತವೆ? ಓವರ್ಲ್ಯಾಪ್ ಅಂದ್ರೆ ಗೊತ್ತಲ್ಲ,
ಈ ರೀತಿ ಇದು ಒಂದು ಎಲೆಕ್ಟ್ರಾನ್ ಇದ್ರೆ ಇನ್ನೊಂದು ಬಂದು ಇದ್ರ ಮೇಲೆ ಬಂದ್ರೆ ಇದಕ್ಕೆ ಓವರ್ಲ್ಯಾಪಿಂಗ್ ಅಂತ ಕರೀತಾರೆ. ಓಕೆನಾ. ಸೊ ಹೈಬ್ರಿಡ್ ಆರ್ಬಿಟಲ್ಗಳು ಫಾರ್ಮೇಶನ್ ಆಗ್ಬೇಕಂದ್ರೆ ಓವರ್ಲ್ಯಾಪ್ ಆಗ್ತದೆ. ಓಕೆನಾ. ಸೊ ನೋಡಿ, ರಿಸಲ್ಟಿಂಗ್ ಅಕ್ವೈರ್ಸ್ ಎ ಪೇರಿಂಗ್ ಆಫ್ ಅಪೋಸಿಟ್ ಸ್ಪಿನ್. ಓವರ್ಲ್ಯಾಪ್ ಆದಾಗ ಅಲ್ಲೇನಾಗ್ತದೆ, ಎಲೆಕ್ಟ್ರಾನ್ ಅಪೋಸಿಟ್ ಸ್ಪಿನ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಕಾರ್ಬನ್ ಇದೆ ಅಂತ ತಿಳ್ಕೊಳ್ಳಿ. ಕಾರ್ಬನ್ ಔಟರ್ ಮೋಸ್ಟ್ ಆರ್ಬಿಟಲ್ಸ್ ನಾನು ಇಲ್ಲಿ ಬರ್ದಿದ್ದೀನಿ, ಏನಂತ ಬರ್ದಿದ್ದೀನಿ, 1s2 2s2 2p, ಇದಕ್ಕೆ 2p4 2s1 ಇದೆ, ಈ ರೀತಿ ಬರ್ದಿದ್ದೇನೆ ಅಂತ ತಿಳ್ಕೊಳ್ಳಿ. ಒಂದು ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆಗಿದೆ ಅಂತ ಈ ರೀತಿ ಈಗ ಹೇಳಿದ್ನಲ್ಲ ಎಕ್ಸ್ಪ್ಲನೇಷನ್. ಓಕೆನಾ. ಇದು sp3 ಹೈಬ್ರಿಡೈಸ್ ಆರ್ಬಿಟಲ್ ಇದೆ. ಈಗ ಇದರಲ್ಲಿ ಏನಾಗಿದೆ, ಒಂದು ಕಡೆ ಬಂದು ನಮ್ದು ಕಾರ್ಬನ್ ಹೈಡ್ರೋಜನ್ ಬಂದು ಕೂತ್ಕೋತಾ ಇದೆ. ಸೊ ಈ ರೀತಿ ಓವರ್ಲ್ಯಾಪ್ ಆದ್ರೆ ಇಲ್ಲಿ 4 ಹೈಡ್ರೋಜನ್ಗಳು ಬಂದು ಇದರಲ್ಲಿ ಓವರ್ಲ್ಯಾಪ್ ಆಗಿ 4 ಬಾಂಡ್ ಫಾರ್ಮೇಶನ್ ಮಾಡ್ತವೆ. ಸೊ ದಿಸ್ ಈಸ್ ಯುವರ್ CH4 ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ, ಅದನ್ನೇ ಇಲ್ಲಿ ಬಳಸ್ಕೊಂಡಿದ್ದೀನಿ. ಸೊ ಈ ರೀತಿಯಾಗುವಂತ ಪ್ರೊಸೆಸ್ ನಾವೇನಂತ ಕರಿತೀವಿ, ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಕಂಪ್ಲೀಟ್ಲಿ ಹಾಫ್ ಫೀಲ್ಡ್ ಇರಬೇಕು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು, ಅದರಲ್ಲಿ ಬಂದು ಮತ್ತೊಂದು ಆಟಮ್ದು ಎಲೆಕ್ಟ್ರಾನ್ ಬಂದು ಓವರ್ಲ್ಯಾಪ್ ಆಗಿ ಏನ್ ಮಾಡ್ತವೆ, ಬಾಂಡ್ ಫಾರ್ಮೇಶನ್ ಮಾಡ್ತವೆ. ಏನ್ ಫಾರ್ಮೇಶನ್ ಮಾಡ್ತವೆ, ಬಾಂಡ್ ಫಾರ್ಮೇಶನ್ ಮಾಡ್ತವೆ. ರಿಸಲ್ಟಿಂಗ್ ಬಾಂಡ್ ವಿಲ್ ಅಕ್ವೈರ್. ಯಾವಾಗ ಬಾಂಡ್ ಫಾರ್ಮೇಶನ್ ಆಯ್ತು ಅವಾಗ ಏನಾಗ್ತದೆ, 2 ಎಲೆಕ್ಟ್ರಾನ್ಗಳು ಅಪೋಸಿಟ್ ಸ್ಪಿನ್ ಇರುವುದು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಓಕೆನಾ. ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ಈ ಆರ್ಬಿಟಲ್ಗಳು ಒಂದಕ್ಕೊಂದು ಹತ್ರ ಬಂದಾಗ ಯಾವುದು ಅದೇ ಡೈರೆಕ್ಷನ್ ಅಲ್ಲಿ ಇದೆ. ಈಗ ಸಪೋಸ್ PPSS ನಾನು ಹೇಳಿದ್ನಲ್ಲ, ಇಲ್ಲಿ ಹೇಳ್ತಾ ಇದ್ದೀನಲ್ಲ. ಸೊ ಡೈರೆಕ್ಷನ್ ಅಂದ್ರೆ ಏನಪ್ಪಾ, ಇದನ್ನು ನೋಡಿ ಈ ರೀತಿ ಬಂದ್ರೆ ಇದಕ್ಕೆ ಡೈರೆಕ್ಷನ್ ಅಲ್ಲಿ, ಇದು ಡೈರೆಕ್ಷನ್ ಆಗ್ತದೇನೋ, ಆಗೋದಿಲ್ಲ. ಇದು S ಇದೆ, ಇದು P ಇದೆ ಅಂತ ತಿಳ್ಕೊರಿ. ಇದಕ್ಕೆ ಡೈರೆಕ್ಷನ್ ಅಲ್ಲ. ಡೈರೆಕ್ಷನ್ ಅಂದ್ರೆ ಒಂದು ಈ ಕಡೆಯಿಂದಾದ್ರೂ ಓವರ್ಲ್ಯಾಪಿಂಗ್ ಆಗ್ಬೇಕು, ಇಲ್ಲ ಅಂದ್ರೆ ಈ ಕಡೆಯಿಂದಾದ್ರೂ ಓವರ್ಲ್ಯಾಪಿಂಗ್ ಆಗ್ಬೇಕು, ಈ ಪೊಸಿಷನ್ ಅಲ್ಲಿ ಆಗ್ಬೇಕು. ಸೆಂಟ್ರಲ್ಲಿ ಓವರ್ಲ್ಯಾಪಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಪೋಸ್ ಈಗ ನೋಡಿ, ನಾನು ಎಕ್ಸಾಂಪಲ್ ಕೊಡ್ತೀನಿ. ಇದು P ಇದೆ ಅಂತ ತಿಳ್ಕೊಳ್ಳಿ. ಒಂದು P ಈ ರೀತಿ ಇದೆ, ಮತ್ತೊಂದು P ಈ ರೀತಿ ಇದೆ. ನಾನು ಓವರ್ಲ್ಯಾಪಿಂಗ್ ಮಾಡ್ಬೇಕಂದ್ರೆ ಹಿಂಗ್ ಮಾಡಿ ಈ ರೀತಿ ಮಾಡಿದ್ರೆ ಓವರ್ಲ್ಯಾಪಿಂಗ್ ಅಂತೀವ, ಅನ್ನಲ್ಲ. ಇದಕ್ಕೆ ಓವರ್ಲ್ಯಾಪಿಂಗ್ ಅನ್ನಲ್ಲ. ಇಟ್ ಈಸ್ ಎ ಇಂಪ್ರಾಪರ್ ಡೈರೆಕ್ಷನ್. ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ಮಾತ್ರ ಓವರ್ಲ್ಯಾಪಿಂಗ್ ಆಗ್ತದೆ. ಪ್ರಾಪರ್ ಡೈರೆಕ್ಷನ್ ಅಂದ್ರೆ ಹೇಗೆ, ಸೊ ಇದು ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಈ ರೀತಿಯಾಗಿ ಓವರ್ಲ್ಯಾಪಿಂಗ್ ಆದ್ರೆ ಈ ಓವರ್ಲ್ಯಾಪಿಂಗ್ ಏನಂತ ಕರಿತೀವಿ, ಸೈಡ್ ಬೈ ಸೈಡ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಸಪೋಸ್ ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ, ಇನ್ನೊಂದು ಇದೇ ರೀತಿ ಇರೋದು ಹಿಂಗ್ ಬಂದಾದ್ರೆ ಇದಕ್ಕೆ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಅರ್ಥ ಆಗ್ಲಿಕ್ಕೆ ನಾನು ಹೇಳಿದ್ದು. ಸೊ ಪ್ರಾಪರ್ ಓರಿಯಂಟೇಶನ್, ಪ್ರಾಪರ್ ಡೈರೆಕ್ಷನ್ ಇದ್ದಾಗ ಮಾತ್ರ ಮ್ಯಾಕ್ಸಿಮಮ್ ಓವರ್ಲ್ಯಾಪಿಂಗ್ ಆಗ್ತದೆ. ಎಷ್ಟು ಮ್ಯಾಕ್ಸಿಮಮ್ ಓವರ್ಲ್ಯಾಪಿಂಗ್ ಆಗ್ತದೋ ಅಷ್ಟು ಸ್ಟ್ರಾಂಗ್ ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಸೊ ಯಾವ ಬಾಂಡ್ ಫಾರ್ಮೇಶನ್ ಮಾಡ್ತದೆ, ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಮಾಡ್ತಾ ಇದೆ. ಸೊ ಹೀಗಾಗಿ ನಾವೇನಂತ ಕರಿತೀವಿ ಅಂದ್ರೆ, ಕೋವಲೆಂಟ್ ಬಾಂಡ್ಸ್ ಆರ್ ಡೈರೆಕ್ಷನಲ್ ಅಂತ ಕರಿತೀವಿ. ಕೋವಲೆಂಟ್ ಬಾಂಡ್ಸ್ ಏನಂತ ಕರಿತೀವಿ, ಡೈರೆಕ್ಷನಲ್ ಅಂತ ಕರಿತೀವಿ. ಸೊ ಸ್ಟ್ರೆಂತ್ ಆಫ್ ದ ಕೋವಲೆಂಟ್ ಬಾಂಡ್, ಅದೇ ಹೇಳಿದ್ನಲ್ಲ, ಎಷ್ಟು ಓವರ್ಲ್ಯಾಪ್ ಆಗ್ತದೋ ಅಷ್ಟು ಮ್ಯಾಕ್ಸಿಮಮ್ ಓವರ್ಲ್ಯಾಪ್ ಆದ್ರೆ ಅಷ್ಟು ಸ್ಟ್ರಾಂಗ್ ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಓವರ್ಲ್ಯಾಪಿಂಗ್ ಎಲ್ಲೆಲ್ಲಿ ನೋಡ್ಬೋದಪ್ಪ ಅಂದ್ರೆ, PD ಮತ್ತೆ F ಡೈರೆಕ್ಷನ್ ಅಲ್ಲಿ ಕೂಡ ನೋಡ್ಬೋದು. S ಇದ್ರೆ PPDDFF ಅಂದ್ರೆ PPDDFF ಆರ್ಬಿಟಲ್ಗಳು ಒಂದಕ್ಕೊಂದು ಓವರ್ಲ್ಯಾಪ್ ಆದ್ರೆ ಅಲ್ಲಿ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಜಾಸ್ತಿ ಇರ್ತದೆ. ಅದೇ ಆ ರೀತಿ ಓವರ್ಲ್ಯಾಪಿಂಗ್ ನಾವೇನಂತ ಕರಿತೀವಿ ಅಂದ್ರೆ, ಕೋಆಕ್ಸಿಯಲ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕೋಆಕ್ಸಿಯಲ್ ಓವರ್ಲ್ಯಾಪಿಂಗ್. ಇಲ್ಲಿ ಮಾಡಿದೇನಲ್ಲ, ಇದನ್ನು ಕೋಆಕ್ಸಿಯಲ್ ಓವರ್ಲ್ಯಾಪಿಂಗ್, ಇದು ಕೋಆಕ್ಸಿಯಲ್ ಓವರ್ಲ್ಯಾಪಿಂಗ್, ಇದನ್ನು ಕೋಆಕ್ಸಿಯಲ್ ಓವರ್ಲ್ಯಾಪಿಂಗ್. ಅರ್ಥ ಆಯ್ತಾ. ಕೋಆಕ್ಸಿಯಲ್ ಓವರ್ಲ್ಯಾಪಿಂಗ್ ಫಾರ್ಮೇಶನ್ ಆದ್ರೆ ಯಾವ ಬಾಂಡ್ ಫಾರ್ಮೇಶನ್ ಆಗ್ತದೆ, ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗ್ತದೆ. ಕೋಲ್ಯಾಟ್ರಲ್ ಅಂದ್ರೆ ಇದು. ಕೋಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಆದ್ರೆ ಯಾವ ಬಾಂಡ್ ಫಾರ್ಮೇಶನ್ ಆಗ್ತದೆ, ಪೈ ಬಾಂಡ್ ಫಾರ್ಮೇಶನ್ ಆಗ್ತದೆ. ಹಾಗಾಗಿ ಪೈ ಬಾಂಡ್ ಅಲ್ಲಿ ಓವರ್ಲ್ಯಾಪಿಂಗ್ ಏನಿರ್ತದೆ, ಸ್ವಲ್ಪ ಕಡಿಮೆ ಇರ್ತದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟ್ ಯುವರ್ ಸೆಕೆಂಡ್ ಚಾಪ್ಟರ್. ಇಲ್ಲಿ ನಾನು ಆಲ್ಮೋಸ್ಟ್ ಎಲ್ಲಾ ಬಿಟ್ಗಳನ್ನು ನಾನು ಕವರ್ ಮಾಡಿದ್ದೀನಿ. ಐ ಹೋಪ್ ಯು ಎಂಜಾಯ್ ದ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನಾನು ತಗೊಂಡಿರೋದು ಒಂದು ಎಕ್ಸಾಂಪಲ್, PP ಓವರ್ಲ್ಯಾಪಿಂಗ್ ಆಗಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಇದು SP ಓವರ್ಲ್ಯಾಪಿಂಗ್ ಆಗಿದೆ, ಇದು SS ಓವರ್ಲ್ಯಾಪಿಂಗ್ ಆಗಿದೆ. ಆದ್ರೆ PPPS ಇದರಲ್ಲಿ ಎರಡರಲ್ಲಿ ಯಾವ್ದು ಮೋರ್ ಓವರ್ಲ್ಯಾಪಿಂಗ್ ಆಗಿದೆ ಅಂದ್ರೆ, ಇದು ಮೋರ್ ಓವರ್ಲ್ಯಾಪಿಂಗ್ ಆಗಿದೆ, ಇದು ಸ್ವಲ್ಪ ಲೆಸ್ ಆಗಿದೆ. ಇದಕ್ಕೆ ಇಲ್ಲಿ ಏನಂತ ಕರಿತೀವಿ, ಇದನ್ನು ಓವರ್ಲ್ಯಾಪಿಂಗ್ ಆಗಿದೆ, ಇದನ್ನು ಓವರ್ಲ್ಯಾಪಿಂಗ್ ಆಗಿದೆ, ಇಲ್ಲ ಅಂತ ಇಲ್ಲ. ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಇದನ್ನು ಕೂಡ ಏನಂತ ಕರಿತೀವಿ, ಕೋಆಕ್ಸಿಯಲ್ ಓವರ್ಲ್ಯಾಪಿಂಗ್, ಇದನ್ನು ಕೂಡ ಮೋರ್ ಓವರ್ಲ್ಯಾಪಿಂಗ್ ಅಂತ ಹೇಳ್ತೀವಿ. ಸಪೋಸ್ ಈ ರೀತಿ ಕೋಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಆದ್ರೆ ಈ ತರ ಓವರ್ಲ್ಯಾಪಿಂಗ್ ಗಳಿಗೆ ನಾವೇನಂತ ಕರಿತೀವಿ, ಪೈ ಬಾಂಡ್ ಫಾರ್ಮೇಶನ್ ಆಗ್ತದೆ ಅಂತ ಹೇಳ್ತೀವಿ. ಪೈ ಬಾಂಡ್ ಫಾರ್ಮೇಶನ್ ಆದಾಗ ಅಲ್ಲಿ ಏನಾಗ್ತದೆ,
ಅಲ್ಲೇನಾಗ್ತದೆ ಓವರ್ಲ್ಯಾಪಿಂಗು ಸ್ವಲ್ಪ ವೀಕ್ ಇರ್ತದೆ. ಹೀಗಾಗಿ ಸಿಗ್ಮಾ ಬಾಂಡ್ ಸ್ಟ್ರಾಂಗ್ ಇದ್ರೆ ಪೈ ಬಾಂಡ್ ಏನಿರ್ತದೆ ಅಂತ ಹೇಳ್ತೀವಿ, ವೀಕ್ ಇರ್ತದೆ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಯುವರ್ ಕೆಮಿಕಲ್ ಬಾಂಡಿಂಗ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಚಾಪ್ಟರ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಅಂದ್ರೆ ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಚಾಪ್ಟರ್ ಮೇಲಿದ್ದು MCQs ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ?